ಹಲೋ ಎವ್ರಿವನ್, ದಿಸ್ ಇಸ್ ದೀಪ್ತಿ. ಸೊ ಇವತ್ತು ಸೊಲ್ಯೂಷನ್ ಚಾಪ್ಟ್ರಲ್ಲಿ ಬರೋ ಪ್ರಾಬ್ಲಮ್ಸ್ ಬಗ್ಗೆ ನಾನು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಪ್ರಾಬ್ಲಮ್ಸ್ ಬಂದು 4 ಕಾಲಿಗೇಟಿವ್ ಪ್ರಾಪರ್ಟೀಸ್ ಮೇಲೆ ನಿಮಗೆ ಇರುತ್ತೆ. ಸೊ ಫಸ್ಟ್ ಒನ್ ಇಸ್ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್. ಸೊ ಇದ್ರ ಫಾರ್ಮುಲಾ MB = WB = MA into P0A divided by WA into bracket P0A minus PA. ಸೆಕೆಂಡ್ ಒನ್ ಇಸ್ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ಇದ್ರ ಮೇಲೆ ಫಾರ್ಮುಲಾ. ಅದಾದಮೇಲೆ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಫಾರ್ಮುಲಾ ಥರ್ಡ್ ಒನ್. ಅದಾದಮೇಲೆ ಫೋರ್ತ್ ಒನ್ ಆಸ್ಮೆಟಿಕ್ ಪ್ರೆಷರ್ ಫಾರ್ಮುಲಾ ಇಲ್ಲಿ ಕೊಟ್ಟಿದ್ದೀನಿ. ಸೊ ಈ 4 ಫಾರ್ಮುಲಾದ ಮೇಲೆ ನಿಮಗೆ ಪ್ರಾಬ್ಲಮ್ಸ್ ಇರೋದು. ನಿಮಗೆ 3 ಮಾರ್ಕ್ಸ್ಗೆ 5 ಮಾರ್ಕ್ಸ್ ಕ್ವಶನ್ ಬರುತ್ತಲ್ಲ, ಅದರಲ್ಲಿ 3+2 ಅಲ್ಲಿ 3 ಮಾರ್ಕ್ಸ್ಗೆ ಇದೇ ಪ್ರಾಬ್ಲಮ್ ಬರೋದು. ಅದಾದಮೇಲೆ ನಿಮಗೆ ಪ್ರತಿ ಫಾರ್ಮುಲಾದಲ್ಲಿ ನೋಡಿರ್ಬೋದು WA WB ಅಂತ ಯೂಸ್ ಮಾಡಿದ್ವಿ. ಆಮೇಲೆ P0A ಆ್ಯಂಡ್ PA ಅನ್ನೋದು ಯೂಸ್ ಮಾಡಿದ್ವಿ. ಸೊ ಇದು WA WB ಏನು ಹೇಳುತ್ತೆ ಅನ್ನೋದು ನೋಡೋಣ. ಇಲ್ಲಿ ನಾನು ಬರೆದಿಟ್ಕೊಂಡಿದ್ದೀನಿ, ಇದೇ ಇಂಪಾರ್ಟೆಂಟ್. ಇದು ಗೊತ್ತಾಯಿತು ಅಂತ ಅಂದರೆ ಪ್ರಾಬ್ಲಮ್ ಈಸ್ ವೆರಿ ಸಿಂಪಲ್. ಓಕೆ, ಸೊ WA ಅಂತಂದರೆ ಸಾಲ್ವೆಂಟ್, ಲಾರ್ಜರ್ ಅಮೌಂಟ್. ಯಾವುದು ಜಾಸ್ತಿ ಅಮೌಂಟ್ ಕೊಟ್ಟಿರ್ತಾರೋ ಪ್ರಾಬ್ಲಮ್ಸಲ್ಲಿ ಅದು ಸಾಲ್ವೆಂಟ್, ಅದನ್ನ WA ಅಂತ ತೊಗೋತೀವಿ. ಕೆಲವೊಂದು ಟೆಕ್ಸ್ಟ್ ಬುಕ್ಕಲ್ಲಿ W1 W2 ಅಂತ ಕೊಟ್ಟಿರ್ತಾರೆ, ನಾವು A ಆ್ಯಂಡ್ B ಅಂತ ತೊಗೊಂಡಿದ್ದೀನಿ. ಸೊ WB ಅಂದರೆ ಸೊಲ್ಯೂಟ್ ಅಂದರೆ ಸ್ಮಾಲ್ ಅಮೌಂಟ್, ಕಮ್ಮಿ ಅಮೌಂಟಲ್ಲಿ ಏನು ಕೊಟ್ಟಿರ್ತಾರೋ ಗ್ರಾಮ್ಸಲ್ಲಿ, ಸೊ ಅದು ಸೊಲ್ಯೂಟ್ ಆಗಿರುತ್ತೆ, WB ಆಗಿರುತ್ತೆ. ನೆಕ್ಸ್ಟ್ P0A ಅಂತಂದರೆ ಇದು ಪ್ಯೂರ್ ಸಾಲ್ವೆಂಟ್. ಪ್ಯೂರ್ ಅಂತಂದರೆ ಒಂದೇ ಒಂದು ಕಾಂಪೊನೆಂಟ್ ಇರುತ್ತೆ, ಅದು ಪ್ಯೂರ್. ಇವಾಗ ಬೆನ್ಝಿನ್ ಒಂದೇ ಒಂದಿದೆ, ಅದು ಪ್ಯೂರ್. ವಾಟರ್ ಅನ್ನೋದು ಒಂದೇ ಒಂದಿದೆ, ಅದು ಪ್ಯೂರ್. ಆ ಥರ. ನೆಕ್ಸ್ಟ್ PA ಅಂತಂದರೆ ಸೊಲ್ಯೂಷನ್ ಅಂದರೆ ಸೊಲ್ಯೂಟ್ ಮತ್ತು ಸಾಲ್ವೆಂಟ್ ಎರಡು ಮಿಕ್ಸ್ಚರ್ ಇರಬೇಕು. 2 or more ಸೊಲ್ಯೂಟ್ ಪ್ಲಸ್ ಸಾಲ್ವೆಂಟು, ಇದನ್ನು ಸೊಲ್ಯೂಷನ್ ಅಂತ ಕರಿತೀವಿ. ಮಿಕ್ಸ್ಚರ್ ಇರೋದನ್ನ ಸೊಲ್ಯೂಷನ್. ಸೊ ಅದು PA. ಸೊ ಈ ಸಿಂಬಲ್ ಏನು ಅಂತ ಗೊತ್ತಿರಬೇಕು, ಆವಾಗ ಈಸಿಯಾಗಿ ನೀವು ಸಾಲ್ವ್ ಮಾಡ್ತೀರಾ. ಸೊ ಹಾಗಾದರೆ ಫಸ್ಟ್ ಪ್ರಾಬ್ಲಮ್ ಏನು ಅಂತ ನೋಡೋಣ. ಫಸ್ಟ್ ಏನೇ ಆದ್ರೂ ಈ 4 ಫಾರ್ಮುಲಾನ ಚೆನ್ನಾಗಿ ತಿಳ್ಕೊಂಡಿರಬೇಕು. ಈ ಫಾರ್ಮುಲಾ ತಿಳ್ಕೊಂಡ್ರೆ ಪ್ರಾಬ್ಲಮ್ ಅಂತೂ ತುಂಬಾ ಈಸಿ. ಫಾರ್ಮುಲಾಗೆ 1 ಮಾರ್ಕ್ಸ್ ಇರುತ್ತೆ, ಕರೆಕ್ಟ್ ಸಬ್ಸ್ಟಿಟ್ಯೂಷನ್ಗೆ 1 ಮಾರ್ಕ್ಸು, ಫೈನಲ್ ಆನ್ಸರ್ ವಿತ್ ಯೂನಿಟ್ಗೆ ಇನ್ನೊಂದು ಮಾರ್ಕ್ಸು. ಸೊ ಫಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಫಸ್ಟ್ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್. ಸೊ ಇದ್ರ ಮೇಲೆ ನಾನು ಇವಾಗ ಪ್ರಾಬ್ಲಮ್ ಮಾಡ್ತಿದ್ದೀನಿ. ಹೇಗೆ ಕಂಡುಹಿಡಿಯೋದು, ಈ ಪ್ರಾಬ್ಲಮ್ಗೆ ಇದೇ ಫಾರ್ಮುಲಾ ಅಂತ ಹೇಗೆ ಕಂಡುಹಿಡಿಯೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಸೊ ದ ಫಸ್ಟ್ ಕ್ವಶನ್ ಇಸ್ the vapor pressure of pure benzene at certain temperature is 0.80850 bar. A non-volatile non-electrolyte solid weighing 0.5 gram when added to 39 gram of benzene. ಸೊ ಮೋಲಾರ್ ಮಾಸ್ ಕೊಟ್ಟಿದ್ದಾರೆ, ಅದ್ರ ಬೆನ್ಝಿನ್ ಪಕ್ಕನ ಅದ್ರ ಮೋಲಾರ್ ಮಾಸ್ ಕೊಟ್ಟಿದ್ದಾರೆ. ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್ then is 0.845 bar. what is the molar mass of solid substance? ಸೊ ಇಲ್ಲಿ ಏನು ಕಂಡುಹಿಡಿಯಕ್ಕೆ ಕೊಟ್ಟಿರೋದು, ವಾಟ್ ಈಸ್ ದಿ ಮೋಲಾರ್ ಮಾಸ್ ಆಫ್ ಸಾಲಿಡ್ ಸಬ್ಸ್ಟೆನ್ಸ್. M ಕಂಡುಹಿಡಿಬೇಕು, ಅದು MB ಅನ್ನೋದು ನೋಡ್ಕೋಬೇಕು. ಸೊ ಫಸ್ಟ್ ನಿಮ್ಗೆ ಗೊತ್ತಿರೋದೇನು, A ಅಂತಂದರೆ ಏನಂತ ಹೇಳಿದೆ ನಾನು, ಸಾಲ್ವೆಂಟ್. B ಅಂತಂದರೆ ಸೊಲ್ಯೂಟ್. ಇದನ್ನ ಫಸ್ಟ್ ನೆನ್ಪಿಟ್ಕೋಬೇಕು. A ಅಂತಂದರೆ ಜಾಸ್ತಿ ಅಮೌಂಟು, B ಅಂತಂದರೆ ಕಮ್ಮಿ ಅಮೌಂಟ್. ಓಕೆ, ಸೊ ದ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಬೆನ್ಝಿನ್. ಸೊ ಇದು ಈ ಕ್ವಶನ್ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಅಂತ ಹೆಂಗೆ ಕಂಡುಹಿಡಿಯೋದಂದರೆ, ವೇಪರ್ ಪ್ರೆಷರ್ ಅಂತ ಬರ್ತಾ ಇರುತ್ತೆ ಕ್ವಶನಲ್ಲಿ. ವೇಪರ್ ಪ್ರೆಷರ್ ಅಂತ ಬರ್ತಿದ್ದಂಗೆ ಇದು ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಅಂತ ಅನ್ಕೋಬೇಕು. ಓಕೆ, ದ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಬೆನ್ಝಿನ್ ಏನು ಕೇಳಿದ್ದಾರೆ, ಪ್ಯೂರ್ ಬೆನ್ಝಿನ್. ವೇಪರ್ ಪ್ರೆಷರ್ ಅಂದ ತಕ್ಷಣ ಪ್ಯೂರ್ ಬೆನ್ಝಿನ್ ಅಂದ ತಕ್ಷಣ ಒಂದೇ ಒಂದು ಕಾಂಪೊನೆಂಟ್ ಇದೆ, ಅದರಲ್ಲಿ ಏನೂ ಮಿಕ್ಸ್ ಆಗಿಲ್ಲ. ಆಗ ಇದನ್ನೇನಂತ ತೊಗೋಬೇಕು, P0A. ಸೊ ಗಿವನ್ ಬರ್ಕೊಳ್ಳೋಣ ಈಗ. ಗಿವನ್ P0A is equal to the pure benzene at certain temperature is 0.850 bar. ಓಕೆ, ಸೊ ಪ್ಯೂರ್ ಬೆನ್ಝಿನ್ ಆಯಿತು. ನೆಕ್ಸ್ಟ್ ಎ ನಾನ್ ವಾಲಟೈಲ್ ನಾನ್ ಎಲೆಕ್ಟ್ರೋಲೈಟ್ ಸಾಲಿಡ್ ವೇಯಿಂಗ್ 0.5 ಗ್ರಾಮ್ ವೆನ್ ಆ್ಯಡೆಡ್ ಟು 39 ಗ್ರಾಮ್ ಆಫ್ ಬೆನ್ಝಿನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಗ್ರಾಮ್ಸ್ ನೋಡಿ 2 ಇದೆ.
ಯಾವುದು 0.5 ಗ್ರಾಮ್ ಆ್ಯಂಡ್ 39 ಗ್ರಾಮ್. ಸೊ ಗ್ರಾಮ್ನ ಯಾವುದಿಂದ ನಾವು ಮೆಷರ್ ಮಾಡ್ತೀವಿ, ಯಾವ ಸಿಂಬಲ್ ಕೊಡ್ತೀವಿ, ಡಬ್ಲ್ಯೂ, ವೆಯ್ಟ್ WA WB ಅಂತ ತಗೊಳ್ಳೋಣ. ಈಗ ಇದೆರಡರಲ್ಲಿ ಯಾವುದು ಕಮ್ಮಿ ಯಾವುದು ಜಾಸ್ತಿ, 39 ಅನ್ನೋದು ಜಾಸ್ತಿ ಇದ್ದರೆ ಎ ಅಂತ ತಗೋಬೇಕು, ದಟ್ ಈಸ್ 39 ಗ್ರಾಮ್. ಸೊ ಬಿ ಅನ್ನೋದು ಕಮ್ಮಿ, ಅದಕ್ಕೆ WB 0.5 ಗ್ರಾಮ್. ಸೊ ಸಾಲ್ವೆಂಟ್ ಸೊಲ್ಯೂಟ್. ಈಗ P0A ಆಯಿತು, PA ಅದನ್ನು ಬರೆದಿಟ್ಕೊಂಡಿರೋಣ. ಓಕೆ, ಸೊ ನೆಕ್ಸ್ಟ್ ಇಲ್ಲೇನು ಕೊಟ್ಟಿದ್ದಾರೆ, ಎ ನಾನ್ ವಾಲೆಟೈಲ್ ನಾನ್ ಎಲೆಕ್ಟ್ರೋಲೈಟ್ ಸಾಲಿಡ್ ವೇಯಿಂಗ್, ಇದು 0.5 ಗ್ರಾಮ್ ಏನಂತ ತಗೊಂಡ್ವಿ, ಇದು WB. ವೆನ್ ಆ್ಯಡೆಡ್ ಟು 39 ಗ್ರಾಮ್ WA ಆಫ್ ಬೆನ್ಸಿನ್. 39 ಗ್ರಾಮ್ ಆಫ್ ಬೆನ್ಸಿನ್ ಅಂತ ಹೇಳಿದ್ವಿ, ಇದು ಎ, ಇದು ಸಾಲ್ವೆಂಟ್ ಆಯಿತು. ಇವಾಗ ಬೆನ್ಸಿನ್ದು ಬ್ರ್ಯಾಕೆಟಲ್ಲಿ ಮೋಲಾರ್ ಮಾಸ್ ಅಂತ ಕೊಟ್ಟಿದ್ದಾರೆ, ದಟ್ ಈಸ್ 78 ಗ್ರಾಮ್. ಇದು ಮೋಲಾರ್ ಮಾಸ್ ಅಂತಂದರೆ ಕ್ಯಾಪಿಟಲ್ M. ಹಾಗಾದರೆ ಇದು MA ಆಗುತ್ತೆ, MB ಆಗುತ್ತೆ. ಕ್ವಶನಲ್ಲಿ ನೋಡಿದ್ದೀರಾ 39 ಗ್ರಾಮ್ ಆಫ್ ಬೆನ್ಸಿನ್ ಅನ್ನೋದು ಎ ಆಗಿದೆ, ಇಲ್ಲಿ ಸಾಲ್ವೆಂಟ್ ಆಗಿದೆ. ಹಾಗಾದರೆ ಅದು ಮೋಲಾರ್ ಮಾಸು ಕೂಡ ಎ ಆಗಿರಬೇಕು. ಓಕೆನಾ. ನೆಕ್ಸ್ಟ್ ಪುನಃ ಕ್ವಶನ್ ಓದೋದ, ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್. ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್ ಈಸ್ 0.845 ಬಾರ್. ಸೊಲ್ಯೂಷನ್ ಅಂತ ಬರೆದ ತಕ್ಷಣ ಏನಂತ ಬರ್ಕೋಬೇಕು, PA. ಎಷ್ಟು, 0.845 ಬಾರ್, 0.845 ಬಾರ್. ಈಗ ನಮಗೆ WA WB ಆಯಿತು, P0A P0B PA ಆ್ಯಂಡ್ P0A ಸಿಕ್ತು. ನೆಕ್ಸ್ಟ್ ಏನು ಕಂಡುಹಿಡಿಬೇಕು, ವಾಟ್ ಈಸ್ ದಿ ಮೋಲಾರ್ ಮಾಸ್ ಆಫ್ ಸಾಲಿಡ್. ಇಲ್ಲಿ MA ಸಿಕ್ಕಿದೆ, ಅದನ್ನೂ ಬರ್ಕೊಳ್ಳೋಣ. MA ಎಷ್ಟು, 78 ಗ್ರಾಮ್ ಪರ್ ಮೋಲ್. ಹಾಗಾದರೆ ಕಂಡುಹಿಡಬೇಕಾಗಿರೋದು ಯಾವುದು, MB. ಈ ಥರ ನೀವು ಗಿವನ್ ಬರ್ಕೋಬೇಕು. ಗೊತ್ತಾಗಿದೆ ಅಲ್ವಾ. ಒಂದು ಕ್ವಶನ್ನ ಅರ್ಥ ಮಾಡ್ಕೋತು ಅಂತಂದರೆ ಇನ್ನೆಲ್ಲ ಕ್ವಶನ್ ಅಟೆಂಡ್ ಮಾಡ್ಬೋದು. ಓಕೆ, ಸೊ ಏನಿದೆ, ಎ ಅಂತಂದರೆ ಲಾರ್ಜರ್ ಅಮೌಂಟ್, ಬಿ ಅಂದರೆ ಸ್ಮಾಲರ್ ಅಮೌಂಟ್, P0A ಅಂದರೆ ಪ್ಯೂರ್, PA ಅಂದರೆ ಸೊಲ್ಯೂಷನ್. ಓಕೆ, ಇದು ಸೊಲ್ಯೂಷನ್, ಇದು ಲಾರ್ಜ್ ಅಮೌಂಟ್, ಇದು ಸ್ಮಾಲ್ ಅಮೌಂಟ್. ಇಷ್ಟು ಗೊತ್ತಾಗಿದೆ. ಆಮೇಲೆ ಫಾರ್ಮುಲಾ, ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ದು ಫಾರ್ಮುಲಾ ಏನು, MB ಈಸ್ ಈಕ್ವಲ್ ಟು WB ಇಂಟು MA ಇಂಟು P0A ಡಿವೈಡೆಡ್ ಬೈ WA, ದಟ್ ಈಸ್ ಇಂಟು P0A ಮೈನಸ್ PA. ದ ಫಾರ್ಮುಲಾ. ಸೊ ಫಾರ್ಮುಲಾಗೆ 1 ಮಾರ್ಕ್ಸ್ ಇದೆ. ಸೊ ನೆಕ್ಸ್ಟ್ ಕರೆಕ್ಟ್ ಸಬ್ಸ್ಟಿಟ್ಯೂಷನ್, MBನೇ ನಾವು ಕಂಡುಹಿಡಿಯಬೇಕಾಗಿರೋದು. ಈಗ ಸಬ್ಸ್ಟಿಟ್ಯೂಷನ್ ಕರೆಕ್ಟಾಗಿ ಮಾಡ್ಕೊಳ್ಳೋಣ. WB 0.5, MA 78, P0A 0.850 ಡಿವೈಡೆಡ್ ಬೈ WA ಎಷ್ಟಿದೆ, 39 ಇಂಟು P0A 0.850 ಮೈನಸ್ PA 0.845 ಇಷ್ಟು ಬರುತ್ತೆ. ಕರೆಕ್ಟ್ ಸಬ್ಸ್ಟಿಟ್ಯೂಷನ್ಗೆ 1 ಮಾರ್ಕ್ಸ್ ಇದೆ. ಅದಾದಮೇಲೆ ನೆಕ್ಸ್ಟು, ಸೊ ನ್ಯೂಮರೇಟರ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 33.15 ಬರುತ್ತೆ, ಡಿವೈಡೆಡ್ ಬೈ ಡಿನಾಮಿನೇಟರ್ 0.195. ಸೊ ಫೈನಲ್ ಆನ್ಸರ್ ನಿಮಗೆ 170 ಗ್ರಾಮ್ ಪರ್ ಮೋಲ್ ಬರ್ತಾ ಇದೆ. ಸೊ MB. ಸೊ ಫೈನಲ್ ಆನ್ಸರ್ ವಿತ್ ಯೂನಿಟ್ಗೆ 1 ಮಾರ್ಕ್ಸು. ಸೊ ಫೈನಲಿ 3 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು ಈಸಿಯಾಗಿ. ತುಂಬ ಸಿಂಪಲ್ ಆಗಿದೆ ಪ್ರಾಬ್ಲಮ್. ಓಕೆ, ಫಸ್ಟ್ ಪ್ರಾಬ್ಲಮ್ ಅರ್ಥ ಆಗಿದೆ ಅಲ್ವಾ, ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್. ಓಕೆ, ಮತ್ತು ನೆಕ್ಸ್ಟ್ ಫಾರ್ಮುಲಾಗೆ ಹೋಗೋಣ. ಸೊ ಫಸ್ಟ್ ಫಾರ್ಮುಲಾ ಕಂಪ್ಲೀಟ್ ಆಗಿದೆ, ಸಿಂಪಲ್ ಆಗಿದೆ. ನೆಕ್ಸ್ಟ್ ಫಾರ್ಮುಲಾ, ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್, MB ಈಸ್ ಈಕ್ವಲ್ ಟು KB ಇಂಟು WB ಇಂಟು 1000 ಡಿವೈಡೆಡ್ ಬೈ ಡೆಲ್ಟಾ TB ಇಂಟು WA. ಓಕೆ, ಇಲ್ಲಿ ಡೆಲ್ಟಾ TB ಅದಕ್ಕೆ ಫಾರ್ಮುಲಾ ಏನು ಅಂತಂದರೆ TB ಮೈನಸ್ TB ನಾಟ್. ಸೊ ನಾಟ್ ಅಂತ ಬರ್ತಿದ್ದಂಗೇನು ಟೆಂಪ್ರೇಚರ್ ಪ್ಯೂರ್, TB ಅಂತಂದರೆ ಸೊಲ್ಯೂಷನ್ಗೆ ಇದು. ಓಕೆ, ಸೇಮ್. ಹಾಗೆಯೇ ಇಲ್ಲಿ
ಡೆಲ್ಟಾ ಟಿ ಎಫ್ ಅಂತ ಬರುತ್ತೆ, ಟಿ ಎಫ್ ನಾಟ್ ಮೈನಸ್ ಟಿ ಎಫ್. ಓಕೆ, ಇಷ್ಟು ಗೊತ್ತಿರಲಿ. ಇವಾಗ ಸೆಕೆಂಡ್ ಒನ್ಗೆ ಮಾಡೋಣ, ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ಗೆ. ಸೊ ಸೆಕೆಂಡ್ ಕ್ವಶನ್ ಸೇಮ್ ಅವಾಗಲೇ ಮಾಡಿದ ಹಾಗೆ ಮಾಡಬೇಕು. ಫಸ್ಟು ಈ ಕ್ವಶನ್ ನೋಡ್ಬಿಟ್ಟು ಹೇಗೆ ಕಂಡುಹಿಡಿಯೋದು ಇದೇನು ಅನ್ನೋದ ಯಾವ ಫಾರ್ಮುಲಾ ಅಂತ ಅಂದರೆ ಬಾಯ್ಲಿಂಗ್ ಪಾಯಿಂಟ್ ಅಂತ ಬರ್ತಿರುತ್ತೆ ಕ್ವಶನಲ್ಲಿ. ಬಾಯ್ಲಿಂಗ್ ಪಾಯಿಂಟು ಆಮೇಲೆ ಕೆ ಬಿ ಅಂತ ಕಾಣಿಸ್ತಿದ್ದಂಗೆ ಆ ಫಾರ್ಮುಲಾ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಫಾರ್ಮುಲಾನ ನೀವು ಬರ್ಕೊಬಿಡಬೇಕು. ಓಕೆ, ಫಸ್ಟು ಇಲ್ಲಿ ಬರ್ಕೋತೀನಿ ನಾನು ಇವಾಗ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಫಾರ್ಮುಲಾ. ಎಮ್ ಬಿ ಈಸ್ ಈಕ್ವಲ್ ಟು ಕೆ ಬಿ ಇಂಟು ಡಬ್ಲ್ಯೂ ಬಿ ಇಂಟು 1000 ಡಿವೈಡೆಡ್ ಬೈ ಡೆಲ್ಟಾ ಟಿ ಬಿ ಇಂಟು ಡಬ್ಲ್ಯೂ ಎ. ಓಕೆ, ಸೊ ಫಾರ್ಮುಲಾ ಬರ್ಕೊಂಡ್ಮೇಲೆ ಇಲ್ಲಿರೋದನ್ನೇ ನಾವು ಇಲ್ಲಿ ತಗೋಬೇಕು. ಓಕೆ, ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ಎ ಸೊಲ್ಯೂಷನ್ ಆಫ್ 0.1050 ಗ್ರಾಮ್ ಆಫ್ ಎ ಸಬ್ಸ್ಟೆನ್ಸ್ ಇನ್ 15.84 ಗ್ರಾಮ್ ಆಫ್ ಈಥರ್ ಅಂತ ಕೊಟ್ಟಿದ್ದಾರೆ. ನೋಡಿ, ಗ್ರಾಮ್ಸ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಒಂದು ಕಮ್ಮಿ ಇದೆ, ಒಂದು ಜಾಸ್ತಿ ಇದೆ. ಕಮ್ಮಿ ಇರೋದನ್ನ ಏನಂತ ತಗೋಬೇಕು? ಕಮ್ಮಿ ಇರೋದು ಡಬ್ಲ್ಯೂ ಬಿ, ಜಾಸ್ತಿ ಇರೋದು ಡಬ್ಲ್ಯೂ ಎ. ಎರಡು ಸಿಕ್ತು ನಮಗೆ, ಡಬ್ಲ್ಯೂ ಎ ಡಬ್ಲ್ಯೂ ಬಿ ಸಿಕ್ಕಾಯಿತು. ನೆಕ್ಸ್ಟು ವಾಸ್ ಫೌಂಡ್ ಟು ಬಿ 0.1 ಡಿಗ್ರಿ ಸೆಲ್ಸಿಯಸ್. ಸೊ ಇಲ್ಲಿ ಒಂದೇ ಒಂದು ಟೆಂಪ್ರೇಚರ್ ಕೊಟ್ಟಿದ್ದಾರೆ. ಓಕೆ, ವಾಸ್ ಫೌಂಡ್ ಟು ಬಿ 0.1 ಡಿಗ್ರಿ ಸೆಲ್ಸಿಯಸ್. ಸೊ ಅದು ಏನಾಗಿರುತ್ತೆ? ಟೆಂಪ್ರೇಚರು ಡೆಲ್ಟಾ ಟಿ ಬಿ ಆಗಿರುತ್ತೆ. ವಾಟ್ ಈಸ್ ದಿ ಮೋಲಾರ್ ಮಾಸ್ ಆಫ್ ಸಬ್ಸ್ಟೆನ್ಸ್? ಏನು ಕಂಡುಹಿಡಿಬೇಕು ಇಲ್ಲಿ? ಮೋಲಾರ್ ಮಾಸ್, ದಟ್ ಈಸ್ ಎಮ್. ಇಲ್ಲಿ ಕ್ವಶನಲ್ಲಿ ಎಮ್ಮು ಒಂದೇ ಇರೋದು, ಸೊ ಹಾಗಾಗಿ ಅದು ಎಮ್ ಬಿ. ಕೆ ಬಿ ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ? ಅದನ್ನ ಗೀವನ್ ಗೊತ್ತಾಗಲಿಲ್ಲ ಅಂದರೆ ಸೈಡಲ್ಲಿ ಬರ್ಕೊಳ್ಳಿ. ಡಬ್ಲ್ಯೂ ಎ 15.84 ಗ್ರಾಮ್ಸ್, ಡಬ್ಲ್ಯೂ ಬಿ 0.1050 ಗ್ರಾಮ್. ಡೆಲ್ಟಾ ಟಿ ಬಿ ಒಂದೇ ಒಂದು ಟೆಂಪ್ರೇಚರ್ ಕೊಟ್ಟಿದ್ರೆ ಡೈರೆಕ್ಟಾಗಿ ಒಂದಕ್ಕೆ ಟೆಂಪ್ರೇಚರ್ ಹಾಕ್ಕೊಳ್ಳಿ, ಡೆಲ್ಟಾ ಟಿ ಬಿ. ನೆಕ್ಸ್ಟು ಕೆ ಬಿ ಈಸ್ ಈಕ್ವಲ್ ಟು 2.02. ಈಗ ಸಬ್ಸ್ಟಿಟ್ಯೂಷನ್ ಮಾಡೋಣ. ಕೆ ಬಿ 2.02 ಇಂಟು 15.84. ಸೊ ಇದನ್ನ ಸಾಲ್ವ್ ಮಾಡಿದ್ರೆ ನಿಮಗೆ ಆನ್ಸರ್ 133.9 ಗ್ರಾಮ್ ಪರ್ ಮೋಲ್ ಬರುತ್ತೆ. ದಿಸ್ ಈಸ್ ದಿ ಆನ್ಸರ್. ಗೊತ್ತಾಗಿದಲ್ವಾ? ಸಿಂಪಲ್ ಆಗಿದೆ ಅಲ್ವಾ? ಸೊ ನೆಕ್ಸ್ಟ್ ಒನ್ ಯಾವ ಫಾರ್ಮುಲಾ ನೋಡ್ತಿದ್ದಂಗೆ ಹೇಳಬೇಕು ಯಾವ ಫಾರ್ಮುಲಾ ಅಂತ. ನೋಡಿ, ದ ಮೋಲಾರ್ ಮಾಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ 58 ಗ್ರಾಮ್ ಪರ್ ಮೋಲ್. ಕ್ಯಾಲ್ಕುಲೇಟ್ ದಿ ಬಾಯ್ಲಿಂಗ್ ಪಾಯಿಂಟ್ ಅಂತ ಬಂತು. ಬಾಯ್ಲಿಂಗ್ ಪಾಯಿಂಟ್ ಬರ್ತಿದೆ, ಇಲ್ಲಿ ಕೆ ಬಿ ಇದೆ. ಆಗ ಫಾರ್ಮುಲಾ ಏನಾಗಬೇಕು? ಈಗ ನಮಗೆ ಫಾರ್ಮುಲಾ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ದಟ್ ಇಸ್ ಎಮ್ ಬಿ ಈಸ್ ಈಕ್ವಲ್ ಟು ಕೆ ಬಿ ಇಂಟು ಡಬ್ಲ್ಯೂ ಬಿ ಇಂಟು 1000. ಯಾವಾಗಲೂ ಫಾರ್ಮುಲಾನ ಬರೆದು ಬಿಡಬೇಕು ನೋಡಿದ ತಕ್ಷಣ, ಯಾಕಂದ್ರೆ ಫಾರ್ಮುಲಾಗೊಂದು ಮಾರ್ಕ್ಸ್ ಇರುತ್ತೆ. ಓಕೆ, ಇವಾಗ ಗಿವನ್ ಏನು ಕೊಟ್ಟಿದ್ದಾರೆ ಅಂತ ಬರ್ಕೊಳ್ಳೋಣ. ಗಿವನ್ ದ ಮೋಲಾರ್ ಮಾಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ ಏನು ಕೊಟ್ಟಿದ್ದಾರೆ? ಮೋಲಾರ್ ಮಾಸ್. ಮೋಲಾರ್ ಮಾಸ್ ಅಂದರೆ ಯಾವುದು? ಇಲ್ಲಿ ಎಮ್ ಬಿ. ಮೋಲಾರ್ ಮಾಸ್ ಎಷ್ಟು ಕೊಟ್ಟಿದ್ದಾರೆ? 58. ಸೊ ಎಮ್ ಬಿ 58 ಗ್ರಾಮ್ ಪರ್ ಮೋಲ್ ಕೊಟ್ಟಿದ್ದಾರೆ. ಬರ್ಕೋತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟು ಕ್ಯಾಲ್ಕುಲೇಟ್ ದಿ ಬಾಯ್ಲಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್. ಕ್ಯಾಲ್ಕುಲೇಟ್ ದಿ ಬಾಯ್ಲಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್ ಹೇಳ್ತಿರೋದು. ಬಾಯ್ಲಿಂಗ್ ಪಾಯಿಂಟ್ ಅಂದ ತಕ್ಷಣ ಟಿ ಬಿ. ಸೊಲ್ಯೂಷನ್ ಹೇಳ್ತಿದ್ದಾರೆ, ಸೊಲ್ಯೂಷನ್ ಟಿ ಬಿ. ಸಾಲ್ವೆಂಟ್ ಆಗಿದ್ರೆ ಟಿ ಬಿ ನಾಟ್ ಆಗ್ತಿತ್ತು. ಏನು ಕ್ಯಾಲ್ಕುಲೇಟ್ ಮಾಡಬೇಕು ನಾನು ಇವಾಗ? ಟಿ ಬಿ ಕ್ಯಾಲ್ಕುಲೇಟ್ ಮಾಡಬೇಕು. ಟಿ ಬಿ ಅಂದರೆ ಸೊಲ್ಯೂಷನ್, ಇದು ತಲೆ ಮೇಲೆ ಟಿ ಬಿ ನಾಟ್ ಅಂತ ಬಂದರೆ ಸಾಲ್ವೆಂಟ್ ಆಗ್ತಿತ್ತು. ಅದನ್ನ ನಾನು ಕ್ಯಾಲ್ಕುಲೇಟ್ ಮಾಡಬೇಕೀಗ. ನೆಕ್ಸ್ಟ್, ಕಂಟೈನಿಂಗ್ 24 ಗ್ರಾಮ್ ಆಫ್ ಸೊಲ್ಯೂಟ್ ಆ್ಯಂಡ್ 600 ಗ್ರಾಮ್ ಆಫ್ ವಾಟರ್. ಸೊ ಡಬ್ಲ್ಯೂ ಎ ಆ್ಯಂಡ್ ಡಬ್ಲ್ಯೂ ಬಿ ಬರ್ಕೊಳ್ಳೋಣ. ಸೊ ಡಬ್ಲ್ಯೂ ಬಿ ಆ್ಯಂಡ್ ಡಬ್ಲ್ಯೂ ಎ ಯಾವುದು? ಸ್ಮಾಲ್ ಅಮೌಂಟ್ ಡಬ್ಲ್ಯೂ ಬಿ, ಲಾರ್ಜ್ ಅಮೌಂಟ್ ಡಬ್ಲ್ಯೂ ಎ. ಓಕೆ, ಈಗ ಡಬ್ಲ್ಯೂ ಎ 600, ಡಬ್ಲ್ಯೂ ಬಿ 24 ಗ್ರಾಮ್ಸ್ ಬರ್ಕೊಂಡು. ಸೊ ಅದಾದಮೇಲೆ ಇನ್ನೇನು ಕೊಟ್ಟಿದ್ದಾರೆ? ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್. ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಅಂದರೆ ಯಾವುದು? ವಾಟರ್ ಅಂದರೆ ಪ್ಯೂರ್ ಒಂದೇ ಒಂದಿದೆ. ಸೊಲ್ಯೂಷನ್ ಅಂದರೆ ಟಿ ಬಿ. ಇವಾಗ ವಾಟರ್ ಒಂದೇ ಕೊಳ್ಳೋರೆ ಟಿ ಬಿ ನಾಟ್ ಈಸ್ ಈಕ್ವಲ್ ಟು 100 ಡಿಗ್ರಿ ಸೆಲ್ಸಿಯಸ್.
ಇನ್ನೇನು ಕೊಟ್ಟಿದ್ದಾರೆ, KB ಕೊಟ್ಟಿದ್ದಾರೆ 0.52 ಕೆಲ್ವಿನ್ kg ಪರ್ ಮೋಲ್. ಸೊ ಇಷ್ಟು ಬರ್ಕೊಂಡಾಯ್ತು. ಈಗ ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ ಇದನ್ನ. MBಗೆ ಏನಿದೆ 58 ಗ್ರಾಮ್, KB 0.52 ಇಂಟು WB ಏನು 600 ಇಂಟು 1000 ಡಿವೈಡೆಡ್ ಬೈ ಡೆಲ್ಟಾ TB. ಸೊ ಡೆಲ್ಟಾ TBನ ಹೇಗೆ ಬರ್ಕೋಬಹುದು, ಆವಾಗಲೇ ಹೇಳ್ದಂಗೆ TB ಮೈನಸ್ TB ನಾಟ್ ಇಂಟು WA ಅಂದರೆ WA 600, ಇಲ್ಲಿ WB 24. ಓಕೆ, ಈಗ ಬರ್ಕೋಬೇಕು. ನೆಕ್ಸ್ಟು ನಾವು ಕಂಡುಹಿಡಬೇಕಾಗಿರೋದು TB. ಸೊ TBನ ಈ ಕಡೆ ಲೆಫ್ಟ್ ಸೈಡ್ಗೆ ತೊಗೊಳ್ಳೋಣ. TB ಮೈನಸ್ TB ನಾಟ್ ಏನಂತ ಬಂದಿದೆ, ಸೊ TB ನಾಟ್ ನಮಗೆ 100 ಬಂದಿದೆ. ಸೊ ಅದನ್ನು ನಾವು ಕೆಲ್ವಿನಿಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. ಓಕೆ, ಡಿಗ್ರಿ ಸೆಲ್ಸಿಯಸಲ್ಲಿರೋದನ್ನ ಕೆಲ್ವಿನಿಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. ಪ್ಲಸ್ 273.15, therefore ಆನ್ಸರ್ ಈಸ್ 373.15. ಇವಾಗ ಇಲ್ಲಿ 373.15ನ ನಾನು ಹಾಕ್ತಾ ಇದ್ದೀನಿ. ಬೇಕಾದ್ರೆ ಡಿಗ್ರಿ ಸೆಲ್ಸಿಯಸಲ್ಲಿ ಇಟ್ಕೋಬೋದು, ನಾನು ಕೆಲ್ವಿನಿಗೆ ಕನ್ವರ್ಟ್ ಮಾಡಿದ್ದೀನಿ ಅಷ್ಟೇ, ಇಲ್ಲ ಡಿಗ್ರಿ ಸೆಲ್ಸಿಯಸಲ್ಲೂ ಇಟ್ಕೋಬೋದು. ಓಕೆ, ಇವಾಗ ನೆಕ್ಸ್ಟ್ 0.52 ಇಂಟು 24 ಇಂಟು 1000 ಡಿವೈಡೆಡ್ ಬೈ 58 ಇಂಟು 600. ಈಗ ಇಷ್ಟಕ್ಕೆ ಎಷ್ಟು ಬರ್ತಿದೆ ವ್ಯಾಲ್ಯೂ ಅಂತ ಚೆಕ್ ಮಾಡೋಣ. ಸೊ ಚೆಕ್ ಮಾಡಿದಾಗ ನಮಗೆ 0.358 ಬರ್ತಾ ಇದೆ, 0.358. ಈಗ ನಮಗೆ ಬೇಕಾಗಿರೋದೇನು, TB ಮಾತ್ರ ಬೇಕು. ಸೊ ಅವಾಗ ಏನು ಮಾಡಬೇಕು ನೆಕ್ಸ್ಟ್, ಸೊ TB ಈಸ್ ಈಕ್ವಲ್ ಟು 0.358 ಮೈನಸ್ ಇದು ಪ್ಲಸ್ ಆಯಿತು 373.15. ಓಕೆನಾ, ದಟ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಈಗ, 373.15 ಪ್ಲಸ್ 0.358, 373.508 ಕೆಲ್ವಿನ್ಗೆ ನಾನು ಕನ್ವರ್ಟ್ ಮಾಡಿದ್ದೀನಿ. ಡಿಗ್ರಿ ಸೆಲ್ಸಿಯಸ್ ಎಲ್ಲ ಆಗಿತ್ತು ಅಂದರೆ ಇಲ್ಲಿ 100 ಉಳ್ಕೋತಿತ್ತು. ಸೊ 100 ಪ್ಲಸ್ 0.358 100.358 ಡಿಗ್ರಿ ಸೆಲ್ಸಿಯಸ್ ಬರ್ತಿತ್ತು. ಸೊ ಇದನ್ನ ಡಿಗ್ರಿ ಸೆಲ್ಸಿಯಸ್ ಎಲ್ಲ ತೊಗೊಳ್ಳಿ, ಇಲ್ಲ ಕೆಲ್ವಿನ್ ಆದರೂ ಓಕೆ. ಸೊ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಇದೇ ಥರ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ಅಸ್ಟೋನ್ ಬಾಯ್ಲ್ಸ್ KB. ಸೊ ಹಿಂಗೆ ಬರ್ತಿದೆ ಅಂದ ತಕ್ಷಣ ಅಗೇನ್ ದ ಸೇಮ್ ಫಾರ್ಮುಲಾ, ದಟ್ ಇಸ್ MB ಈಸ್ ಈಕ್ವಲ್ ಟು WB ಇಂಟು KB. ಓಕೆ, ಸೊ ಗೀವನ್ ಒಂದೊಂದಾಗಿ ಬರ್ಕೊಂಡಾಗಣ. ಇಲ್ಲಿ ಇವಾಗ ಟೆಂಪ್ರೇಚರ್ ಕೊಟ್ಟಿದ್ದಾರೆ. ಸೊ ಟೆಂಪ್ರೇಚರ್ ಚೆಕ್ ಮಾಡಿ, 2 ಟೆಂಪ್ರೇಚರ್ ಇದೆ. ದ ಸ್ಟೋನ್ ಬಾಯ್ಲ್ಸ್ ಎಟ್, ಸೊ ಸ್ಟೋನ್ ಬಾಯ್ಲ್ಸ್ ಎಟ್ ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ಇದೇನಾಗಬೇಕು, TB ನಾಟ್, TB ಆರ್ TB ನಾಟ್, ಆ ಸ್ಟೋನ್ ಒಂದೇ ಒಂದು ಕೊಟ್ಟಿರೋದು, ಹಾಗಾಗಿ ಇದೇನಾಗಬೇಕು, ಇದು TB ನಾಟ್. ಸೊ TB ನಾಟ್ ಆಗುತ್ತೆ, ಇದು 56.38 ಡಿಗ್ರಿ ಸೆಲ್ಸಿಯಸ್. ಎ ಸೊಲ್ಯೂಷನ್ ಆಫ್ 1.41 ಗ್ರಾಮ್ ಆಫ್ ಆರ್ಗ್ಯಾನಿಕ್ ಕಾಂಪೋನೆಂಟ್ 20 ಗ್ರಾಮ್ ಆಫ್ ಅಸ್ಟೋನ್ ಅಂತ ಹೇಳಿದ್ದಾರೆ. ಸೊ ಇದು ಸ್ಮಾಲ್ ಅಮೌಂಟ್, ಇದು ಲಾರ್ಜ್ ಅಮೌಂಟ್. ಸೊ ಹಾಗಾಗಿ ಇದು WA, ಇದು WB ಆಫ್ ಅಸ್ಟೋನ್ ಬಾಯ್ಲ್ ಸೆಟ್ ಅಂದರೆ ಇದೆರಡು ಆ್ಯಡ್ ಮಾಡಿದಾಗ ಆಗ್ತಿರೋ ಆವಾಗ ಟೆಂಪ್ರೇಚರ್ ಚೇಂಜ್ ಆಗ್ತಿರೋದು 56. ಅಂದರೆ ಇದೇನಾಗಬೇಕಿದು TB. ಓಕೆನಾ, 1.41 ಗ್ರಾಮ್ ಆಫ್ ಆರ್ಗ್ಯಾನಿಕ್ ಕಾಂಪೋನೆಂಟ್ 20 ಗ್ರಾಮ್ ಅಂತ ಹೇಳಿದರೆ ಇದೆರಡು ಮಿಕ್ಸ್ ಆಗಿ ಬಂದಿರೋ ಟೆಂಪ್ರೇಚರ್ TB. ಇಫ್ KB ಆಫ್ ಅಸಿಟೋನ್, KBನೂ ಕೊಟ್ಟಿದ್ದಾರೆ, ಕ್ಯಾಲ್ಕುಲೇಟ್ ದಿ ಮಾಸ್ ಆಫ್ 1 ಮೋಲ್. ಸೊ ಮಾಸ್ ಕೇಳ್ತಿದ್ದಾರೆ, ಸೊ ಹಾಗಾಗಿ MB ಕಂಡುಹಿಡ್ಕೋಬೇಕು ನಾವು ಇವಾಗ. ಓಕೆ, ಎಲ್ಲನೂ ಅಲ್ಲಿ ಕೊಟ್ಟಿದ್ದಾರೆ. ಗಿವನ್ನ ಬೇಕಾದ್ರೆ ಇಲ್ಲಿ ಬರ್ಕೊಳ್ಳೋಣ. 56.88 ಡಿಗ್ರಿ ಸೆಲ್ಸಿಯಸ್, WA is 20 gram and WB is 1.41 gram. Okay, let us substitute now. MB 20 gram into KB ಏನಿದೆ 1.67 into 1000
ಡಿವೈಡೆಡ್ ಬೈ, ಸೊ ಇವಾಗ ನಿಮಗೆ 2 ಟೆಂಪ್ರೇಚರ್ ಕೊಟ್ಟಿದ್ದಾರೆ, ಆವಾಗ ಏನು ಮಾಡ್ಕೋಬೇಕು, ಇದೆರಡು ಮೈನಸ್ ಮಾಡ್ಕೋಬೇಕು. ಸೊ ಡೆಲ್ಟಾ ಟಿ ಬಿ ಅಂತಂದರೆ ಏನು, ಟಿ ಬಿ ಮೈನಸ್ ಟಿ ಬಿ ನಾಟ್. ಸೊ ಇದೆರಡು ಮೈನಸ್ ಮಾಡಿದಾಗ 0.5 ಡಿಗ್ರಿ ಸೆಲ್ಸಿಯಸ್ ಬರುತ್ತೆ. WA20 ಗ್ರಾಮ್. ಸೊ ಫೈನಲಿ, ಸೊ ಇಷ್ಟು ಮಾಡಿದಾಗ ನಮಗೆ ಫೈನಲ್ ಆನ್ಸರ್ 235.47 ಗ್ರಾಮ್ ಪರ್ ಮೋಲ್ ಬರುತ್ತೆ ಆನ್ಸರ್. ಎರಡು ಟೆಂಪ್ರೇಚರ್ ಕೊಟ್ಟಾಗ ಮೈನಸ್ ಮಾಡಿ, ಒಂದೇ ಟೆಂಪ್ರೇಚರ್ ಕೊಟ್ಟಾಗ ನೋಡ್ಕೋಬೇಕು. ಇನ್ನು ಕೆಲವೊಂದ್ಸಲಿ ಟೆಂಪ್ರೇಚರೇ ಕಂಡುಹಿಡಿಯೋಕ್ಕೆ ಹೇಳಿದಾಗ ನೋಡಿ ಈ ಥರ ಡಿಫ್ರೆಂಟ್ ಪ್ರಾಬ್ಲಮ್ಸ್ನ ನಾನು ಮಾಡಿಸ್ತಾ ಇದ್ದೀನಿ. ಇದರಲ್ಲಿ ಜಸ್ಟ್ ಡೆಲ್ಟಾ ಟಿ ಬಿ ಕೊಟ್ಟಿದ್ರು, ಇದರಲ್ಲಿ 2 ಟೆಂಪ್ರೇಚರ್, ಒಂದು ಟೆಂಪ್ರೇಚರ್ ಕಂಡುಹಿಡಿದು ಇನ್ನೊಂದು ಟೆಂಪ್ರೇಚರ್ ಕೊಟ್ಟಿದ್ದಾರೆ. ಇದರಲ್ಲಿ 2 ಟೆಂಪ್ರೇಚರ್ ಕೊಟ್ಟಿದ್ದಾರೆ, ಬಟ್ ಮೋಲಾರ್ ಮಾಸ್ ಕಂಡುಹಿಡಿಯೋಕ್ಕೆ ಹೇಳಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಒನ್. ಸೊ ಥರ್ಡ್ ಫಾರ್ಮುಲಾ ಆದಮೇಲೆ ನೆಕ್ಸ್ಟ್ ಪ್ರಾಬ್ಲಮ್ ಮಾಡೋಣ. ಥರ್ಡ್ ಫಾರ್ಮುಲಾ ಬಂದು ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್. ಸೊ ನೋಡಿ ಇಲ್ಲಿ ಸೆಕೆಂಡ್ ಆ್ಯಂಡ್ ಥರ್ಡ್ ಫಾರ್ಮುಲಾ ಎರಡು ಒಂದೇ ಥರ ಇದೆ, ಆದರೆ ಇಲ್ಲಿ ಕೆ ಬಿ ಬದಲು ಕೆ ಎಫ್ ಬಂದಿದೆ, ಇಲ್ಲಿ ಡೆಲ್ಟಾ ಟಿ ಬಿ ಬದಲು ಡೆಲ್ಟಾ ಟಿ ಎಫ್. ಇದೆರಡೇ ವ್ಯತ್ಯಾಸ, ನಿಮಗೆ ಸೇಮ್ ಫಾರ್ಮುಲಾ. ಬಟ್ ಇಲ್ಲಿ ಡೆಲ್ಟಾ ಟಿ ಬಿ ಅಂತಾನೆ ಟಿ ಬಿ ಮೈನಸ್ ಟಿ ಬಿ ನಾಟ್ ಇತ್ತು ಅಂದರೆ ಡೆಲ್ಟಾ ಟಿ ಎಫ್ ನಾಟ್ ಮೈನಸ್ ಟಿ ಎಫ್. ಓಕೆ, ಇದು ಪ್ಯೂರ್, ಇದು ಸಾಲ್ವೆಂಟ್, ಇದು ಸೊಲ್ಯೂಷನ್ ಟಿ ಎಫ್ ಅಂದರೆ. ಸೊ ಫ್ರೀಸಿಂಗ್ ಪಾಯಿಂಟ್ ಅಂತ ಬರುತ್ತೆ. ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಹೆಂಗೆ ಕಂಡುಹಿಡಿಯೋದು ಅಂದರೆ ಕ್ವಶನಲ್ಲೆಲ್ಲ ಫ್ರೀಸಿಂಗ್ ಪಾಯಿಂಟ್ ಕೆ ಎಫ್ ಅಂತ ಬಂದಿರುತ್ತೆ. ಓಕೆ, ಕೆ ಎಫ್. ಸೊ ನೋಡಿ ಫ್ರೀಸಿಂಗ್ ಪಾಯಿಂಟ್ ಅಂತ ಇದೆ ಕ್ವಶನ್. ಓಕೆ, ಸಾಲ್ವ್ ಮಾಡೋಣ ಈಗ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಕ್ವಶನ್. ಅಡಿಷನ್ ಆಫ್ 0.643 grams of a compound to 50 ml of a liquid. ಸೊ ಇಲ್ಲಿ 2 ಗ್ರಾಮ್ಸ್ ಕಾಣಿಸ್ತಿಲ್ಲ, ಇಲ್ಲಿ ಗ್ರಾಮ್ ಇದೆ, ಇಲ್ಲಿ ml ಇದೆ of a liquid. So density is 0.879 gram per milliliter. Lowers the freezing point from 5.51 degree Celsius to 5.03 degree Celsius. Calculate the molar mass. ಕಂಡುಹಿಡಿಬೇಕಾಗಿರೋದೇನು, ಮೋಲಾರ್ ಮಾಸ್ ಕೊಟ್ಟಿದ್ದಾರೆ, ಇನ್ನು ಕೆ ಎಫ್ ಕೊಟ್ಟಿದ್ದಾರೆ. ಫಸ್ಟ್ ಫಾರ್ಮುಲಾ ಬರ್ಕೊಬಿಡೋಣ, ಏನೇನು ಕಂಡುಹಿಡ್ಕೋಬೇಕು ತಾತ್ಯಾಗ. ಸೊ ಎಮ್ ಬಿ ಈಸ್ ಈಕ್ವಲ್ ಟು ಕೆ ಎಫ್ ಇಂಟು ಡಬ್ಲ್ಯೂ ಬಿ ಇಂಟು 1000 ಡಿವೈಡೆಡ್ ಬೈ ಡೆಲ್ಟಾ ಟಿ ಎಫ್ ಇಂಟು ಡಬ್ಲ್ಯೂ ಎ. ಇದರಲ್ಲಿ ನೀವು ಕಂಡುಹಿಡಬೇಕಾಗಿರೋದು ಎಮ್ ಬಿ. ಓಕೆನಾ, ಎಮ್ ಬಿ ಕಂಡುಹಿಡಬೇಕು. ಇನ್ನು ಕೆ ಎಫ್ ಕೊಟ್ಟಿದ್ದಾರೆ 5.12. ಇನ್ನೇನು ಕೊಟ್ಟಿದ್ದಾರೆ, ಟೆಂಪ್ರೇಚರ್. ಸೊ ಟೆಂಪ್ರೇಚರ್ ನೋಡ್ಬೋದು, ಇಲ್ಲಿಂದ ಇಲ್ಲಿಗೆ ಚೇಂಜಸ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಸ್ಟಾರ್ಟಿಂಗ್ ಪಾಯಿಂಟ್ ಇರೋದೇನಾಗಬೇಕು, ಡೆಲ್ಟಾ ಟಿ ಎಫ್ ನಾಟ್, ನೆಕ್ಸ್ಟ್ ಇರೋದು ಟಿ ಎಫ್ ಆಗುತ್ತೆ. ಓಕೆನಾ, ಸೊ ಇವಾಗ ಅದನ್ನ ಬರ್ಕೊಳ್ಳೋಣ. ಟಿ ಎಫ್ ನಾಟ್ ಇಸ್ ಈಕ್ವಲ್ ಟು 5.51 ಡಿಗ್ರಿ ಸೆಲ್ಸಿಯಸ್ ಆ್ಯಂಡ್ ಟಿ ಎಫ್ ಇಸ್ ಈಕ್ವಲ್ ಟು 5.03. ಓಕೆ, ಎಷ್ಟು ಮುಗ್ದಿದೆ ಈಗ. ನೆಕ್ಸ್ಟ್ ಏನು ಮಾಡ್ಕೋಬೇಕು, ಡೆಲ್ಟಾ ಟಿ ಎಫ್ ಬರ್ಕೊಳ್ಳೋಣ. ಡೆಲ್ಟಾ ಟಿ ಎಫ್ ಅಂತಂದ್ರೆ ಏನು, ಟಿ ಎಫ್ ನಾಟ್ ಮೈನಸ್ ಟಿ ಎಫ್, ದಟ್ ಈಸ್ 5.51 ಮೈನಸ್ 5.03. ಸೊ ಆಗ ಆನ್ಸರ್ ಎಷ್ಟು ಬರುತ್ತೆ, 0.48 ಡಿಗ್ರಿ ಸೆಲ್ಸಿಯಸ್ ಬರ್ತಾ ಇದೆ. ಓಕೆ, ಇವಾಗ ಡೆಲ್ಟಾ ಟಿ ಎಫ್ ಆಗಿದೆ, ನಮಗೆ ಕೆ ಎಫ್ ಆಗಿದೆ. ಬೇಕಾಗಿರೋದೇನು, ಡಬ್ಲ್ಯೂ ಎ ಆ್ಯಂಡ್ ಡಬ್ಲ್ಯೂ ಬಿ. ಅದೇನು ಕಂಡು ಹಿಡ್ಕೊಳ್ಳೋದು, ಈಗ ಕೊಟ್ಟಿರೋದು ಒಂದೇ 1 ಗ್ರಾಮು, ಇನ್ನೊಂದು ಎಮ್ ಎಲ್ ಅಲ್ಲಿದೆ, ಬಟ್ ಡೆನ್ಸಿಟಿ ಕೊಟ್ಟಿದ್ದಾರೆ ಅಂದರೆ ಡೆನ್ಸಿಟಿ ಫಾರ್ಮುಲಾ ಏನು, ಸೊ ಡೆನ್ಸಿಟಿ ಅಂದರೆ ಏನು, ಮಾಸ್ ಬೈ ವಾಲ್ಯೂಮ್, ರೈಟ್, ಮಾಸ್ ಬೈ ವಾಲ್ಯೂಮ್. ನಮಗೆ ಮಾಸ್ ಏನು ಕೊಟ್ಟಿದ್ದಾರೆ ಈಗ. ಸೊ ಅಡಿಷನ್ ಆಫ್ 0.64 ಗ್ರಾಮ್ ಆಫ್ ಕಾಂಪೌಂಡ್. 0.64 ಗ್ರಾಮ್ ಆಫ್ ಕಾಂಪೌಂಡ್ನ ಯಾವುದಕ್ಕೆ ಆ್ಯಡ್ ಮಾಡ್ತಿದ್ದಾರೆ, 50 ml ಆಫ್ ಲಿಕ್ವಿಡ್ಗೆ ಆ್ಯಡ್ ಮಾಡ್ತಿದ್ದಾರೆ. ಸೊ 50 ml ಅನ್ನೋದು ಇದು ವಾಲ್ಯೂಮ್, ಇದನ್ನ ಇದಕ್ಕೆ ಆ್ಯಡ್ ಮಾಡ್ತಿದ್ದಾರೆ. ನಮಗೆ ಈ ವಾಲ್ಯೂಮ್ ಕೊಟ್ಟಿದ್ದಾರೆ. ಈಗ ವಾಲ್ಯೂಮ್ ಆಫ್ ಎ ಲಿಕ್ವಿಡ್ ದಟ್ ಇಸ್ 50 ml. ಓಕೆ, ಅದರ ಡೆನ್ಸಿಟಿನೂ ಕೊಟ್ಟಿದ್ದಾರೆ, ವಾಲ್ಯೂಮು ಕೊಟ್ಟಿದ್ದಾರೆ, ಡೆನ್ಸಿಟಿನೂ ಸಿಗ್ತಾ ಇದೆ ಸೆಕೆಂಡ್ ಕಾಂಪೌಂಡ್ದು. ಓಕೆ, ಹಾಗಾದರೆ ಇದೆರಡು ಯೂಸ್ ಮಾಡ್ಕೊಂಡು ನಾವೇನು ಕಂಡು ಹಿಡ್ಕೋಬೋದು, ವಾಲ್ಯೂಮು ಕೊಡ್ತಿದ್ದಾರೆ, ಸೊ ವಾಲ್ಯೂಮು
ವಾಲ್ಯೂಮ್ ಎಷ್ಟಿದೆ 50, ಡೆನ್ಸಿಟಿ ಮಾಸ್ ಬೈ ವಾಲ್ಯೂಮ್ ಇತ್ತು, ವಾಲ್ಯೂಮ್ 50 ಕೊಟ್ಟಿದ್ದಾರೆ, ಡೆನ್ಸಿಟಿ 0.879 ಕೊಟ್ಟಿದ್ದಾರೆ. ಇದೆರಡು ಯೂಸ್ ಮಾಡ್ಕೊಂಡು ನಾವೇನು ಕಂಡು ಹಿಡ್ಕೋಬೋದು, ಮಾಸ್. ಸೊ ಮಾಸ್ ಸಿಗುತ್ತೆ ನಮಗೆ. ಓಕೆ, m is equal to 0.879 into 50. ಸೊ ಮಾಸ್ ಅಂತಂದರೆ ಏನು, ವೆಯ್ಟ್ ಡಬ್ಲ್ಯೂ ಸಿಗ್ತಿರೋದು ನಮಗೆ ಇವಾಗ. ಸೊ ಡಬ್ಲ್ಯೂ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ, ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ 43.95 ಗ್ರಾಮ್ ಸಿಗುತ್ತೆ. ಸೊ ಇದು ಡಬ್ಲ್ಯೂ 43.95 ಗ್ರಾಮ್ ಸಿಗ್ತಾ ಇದೆ. ಇನ್ನೊಂದು ಗ್ರಾಮ್ ಎಲ್ಲಿ ಕೊಟ್ಟಿದ್ದಾರೆ, ಇನ್ನೊಂದು ಗ್ರಾಮ್ ಕೊಟ್ಟಿದ್ದಾರೆ ಅವರೇ. ಇವಾಗ ಇದು ಸ್ಮಾಲ್ ಅಮೌಂಟಲ್ಲಿ ಇದೆ. ಸೊ ಹಾಗಾಗಿ ಇದು ಡಬ್ಲ್ಯೂ ಬಿ ನಮಗೆ ಕ್ಯಾಲ್ಕುಲೇಟ್ ಮಾಡಿದಾಗ ಸಿಕ್ಕಿರೋದು ಇದು ಡಬ್ಲ್ಯೂ ಎ. ಓಕೆನಾ, ಈಗ ನಮಗೆ ಡಬ್ಲ್ಯೂ ಎ ಸಿಕ್ಕಿದೆ, ಡಬ್ಲ್ಯೂ ಎನೂ ಸಿಕ್ಕಿದೆ, ಡಬ್ಲ್ಯೂ ಬಿನೂ ಸಿಕ್ಕಿದೆ 0.643 ಗ್ರಾಮ್ಸ್. ಈಗ ಏನೇನು ಸಿಕ್ಕಿದೆ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಯಿತು ಅಲ್ಲಿ. ಸೊ ಕೆ ಎಫ್ 5.12, ಡಬ್ಲ್ಯೂ ಬಿ 0.643 into 1000 divided by delta TF 0.48 into WA is 43.95. ಸೊ ಇಷ್ಟು ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇದು ನಿಮಗೆ 156.056 ಗ್ರಾಮ್ ಪರ್ ಮೋಲ್ ಸಿಗುತ್ತೆ ನಿಮಗೆ ಆನ್ಸರ್. ಸೊ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಫಾರ್ಮುಲಾ. ಇಲ್ಲಿ ಡೆನ್ಸಿಟಿ ಕೊಟ್ಟಿರೋದ್ರಿಂದ ಮಾಸ್ ಬೈ ವಾಲ್ಯೂಮ್ ಅಂತ ತಗೊಂಡು, ಸೊ ಮಾಸ್ ಅಂತಂದರೆ ಡಬ್ಲ್ಯೂ, ಮೋಲಾರ್ ಮಾಸ್ ಅಂದರೆ ಬೇರೆ, ಮಾಸ್ ಅಂದರೆ ಬೇರೆ. ಮಾಸ್ನ ಗ್ರಾಮ್ಸಿಂದ ಇಂಡಿಕೇಟ್ ಮಾಡ್ತೀವಿ, ಮೋಲಾರ್ ಮಾಸ್ ಗ್ರಾಮ್ ಪರ್ ಮೋಲಿಂದ ಇಂಡಿಕೇಟ್ ಮಾಡೋದು. ಓಕೆ, ಸೊ ನೆಕ್ಸ್ಟ್ ಇನ್ ಎ ಕೋಲ್ಡ್ ಕ್ಲೈಮೇಟ್, ಈಗೇನು ಕೋಲ್ಡ್ ಅಂತ ಬರ್ತಿದೆ ಅಂದರೆ ಫಿಸಿಂಗ್ ಪಾಯಿಂಟ್. ಇನ್ ಎ ಕೋಲ್ಡ್ ಕ್ಲೈಮೇಟ್ ಫಾರ್ಮುಲಾ ಬರ್ಕೊಬಿಡೋದ. ಫಸ್ಟ್ ಫಾರ್ಮುಲಾ ಬರ್ಕೊಳ್ಬೇಕು ಏನೇ ಆದ್ರೂ. ಓಕೆ, ಫಾರ್ಮುಲಾಗೆ ಒಂದು ಮಾರ್ಕ್ಸ್ ಇರುತ್ತೆ. ಇನ್ ಎ ಕೋಲ್ಡ್ ಕ್ಲೈಮೇಟ್ ವಾಟರ್ ಗೆಟ್ಸ್ ಫ್ರೋಸನ್ ಕಾಸಸ್ ಡ್ಯಾಮೇಜ್ ಟು ದ ರೇಡಿಯೇಟರ್ ಆಫ್ ಎ ಕಾರ್. Ethylene glycol is used as an anti-freezing agent. Calculate the amount of, okay, ಕ್ವಶನ್ ಕರೆಕ್ಟಾಗಿ ಓದಬೇಕು. ಕ್ಯಾಲ್ಕುಲೇಟ್ ದಿ ಅಮೌಂಟ್ ಆಫ್ ಇಥಿಲೀನ್ ಗ್ಲೈಕಾಲ್ ಟು ಬಿ ಆ್ಯಡೆಡ್ ಟು 4 ಗ್ರಾಮ್ ಆಫ್ ವಾಟರ್. ಏನಂತ ಹೇಳ್ತಿದ್ದಾರೆ, 4 ಕೆ ಜಿ ಆಫ್ ವಾಟರ್ಗೆ 4 ಕೆ ಜಿ ಆಫ್ ವಾಟರ್ಗೆ ನಾವು ಏನು ಆ್ಯಡ್ ಮಾಡ್ತಿದ್ವಿ, ಇಥಿಲೀನ್ ಗ್ಲೈಕಾಲ್ನ ಆ್ಯಡ್ ಮಾಡ್ತಿರೋದು ಎಷ್ಟು ಅಂತ ಕಂಡುಹಿಡಿಬೇಕು. ಎಷ್ಟು ಅನ್ನೋದು ಕ್ಯಾಲ್ಕುಲೇಟ್ ದಿ ಅಮೌಂಟ್ ಆಫ್ ಇಥಿಲೀನ್ ಗ್ಲೈಕಾಲ್ ಎಷ್ಟು ಆ್ಯಡ್ ಮಾಡ್ತಿದ್ವಿ 4 ಕೆ ಜಿ ಆಫ್ ವಾಟರ್ಗೆ. ಇವಾಗ ಇದರಲ್ಲಿ ಯಾವುದು ಸೊಲ್ಯೂಟ್, ಯಾವುದು ಸಾಲ್ವೆಂಟ್. ಸೊ ಯಾವುದು ಲಾರ್ಜರ್ ಅಮೌಂಟಲ್ಲಿ ತೊಗೊಂಡಿರ್ತೀವಿ, ಆಲ್ಮೋಸ್ಟ್ ಯಾವಾಗಲೂ ಸಾಲ್ವೆಂಟಲ್ಲಿ ಯಾವಾಗಲೂ ಸೊಲ್ಯೂಟ್ನ ಮಿಕ್ಸ್ ಮಾಡ್ತೀವಿ. ಈಗ ಇಥಿಲೀನ್ ಗ್ಲೈಕಾಲ್ನ ಆ್ಯಡ್ ಮಾಡ್ತೀವಿ ಇದರೊಳಗಡೆ ಅಂತ ಅಂದರೆ ಇದು ಸೊಲ್ಯೂಟ್ ಆಗಿರುತ್ತೆ, ಇದು ಸಾಲ್ವೆಂಟ್ ಆಗಿರುತ್ತೆ. ಸಾಲ್ವೆಂಟಲ್ಲಿ ಯಾವಾಗಲೂ ಕಮ್ಮಿ ಅಮೌಂಟ್ ಸೊಲ್ಯೂಟ್ನ ನಾವು ಕರಗಿಸ್ತೀವಿ. ಸೊ ಇಥಿಲೀನ್ ಗ್ಲೈಕಾಲ್ ಇಸ್ ಆ್ಯಡೆಡ್ ಟು 4 ಕೆ ಜಿ ಆಫ್ ವಾಟರ್ ಅಂದ ತಕ್ಷಣ ಇಲ್ಲಿ 4 ಕೆ ಜಿ ಆಫ್ ವಾಟರ್ ಅನ್ನೋದು ಸಾಲ್ವೆಂಟ್, ಇದಕ್ಕೆ ನಾವು ಏನೋ ಆ್ಯಡ್ ಮಾಡ್ತಿದ್ವಿ ಇಥಿಲೀನ್ ಗ್ಲೈಕಾಲ್, ಅದು ಬಂದು ಸೊಲ್ಯೂಟ್. ಸೊ ಹಾಗಾಗಿ ನಾವು ಕಂಡುಹಿಡಿಬೇಕಾಗಿರೋದು ಇಲ್ಲಿ ಯಾವುದು, ಡಬ್ಲ್ಯೂ ಎನ ಡಬ್ಲ್ಯೂ ಬಿನ. ಸೊ ಡಬ್ಲ್ಯೂ ಬಿನ ನಾವು ಕಂಡುಹಿಡಿಬೇಕು. ಹಾಗಾದರೆ ಡಬ್ಲ್ಯೂ ಎ ಎಷ್ಟು, 4 ಕೆ ಜಿ. ಓಕೆನಾ. ಟು ಪ್ರಿವೆಂಟ್ ಇಟ್ ಫ್ರಮ್ ಫ್ರೀಸಿಂಗ್ at -6 degrees Celsius. ಈಗ -6 ಡಿಗ್ರಿ ಸೆಲ್ಸಿಯಸ್ ಅನ್ನೋದು ಯಾವುದು, ಡೆಲ್ಟಾ ಟಿ ಎಫ್ ನಾಟ, ಸಾರಿ ಟಿ ಎಫ್ ನಾಟ ಇಲ್ಲ ಟಿ ಎಫ್ ಅನ್ನೋದು ನೋಡಬೇಕು. ಕ್ವಶನ್ನು ಕಂಟಿನ್ಯೂಸ್ ಆಗಿ ಓದಬೇಕು. ಕ್ಯಾಲ್ಕುಲೇಟ್ ದಿ ಅಮೌಂಟ್ ಆಫ್ ಇಥಿಲೀನ್ ಗ್ಲೈಕಾಲ್ ಟು ಬಿ ಆ್ಯಡೆಡ್ ಟು 4 ಕೆ ಜಿ ಆಫ್ ವಾಟರ್ ಟು ಪ್ರಿವೆಂಟ್ ಇಟ್ಸ್. ಇದನ್ನು ಇದಕ್ಕೆ ಆ್ಯಡ್ ಮಾಡಿದಾಗ ಟು ಪ್ರಿವೆಂಟ್ ಇಟ್ ಫ್ರಮ್ ಫ್ರೀಸಿಂಗ್ at -6 ಡಿಗ್ರಿ ಸೆಲ್ಸಿಯಸ್ ಅಂತ ಕೊಟ್ಟಿದ್ದಾರೆ. ಇದನ್ನು ಇದಕ್ಕೆ ಆ್ಯಡ್ ಮಾಡಿದ್ದಾರೆ, ಹಾಗಾದರೆ ಅದು ಮಿಕ್ಸ್ಚರ್. ಆ್ಯಡ್ ಮಾಡಿದ್ದಾರೆ ಟು ಪ್ರಿವೆಂಟ್ ಇಟ್ ಫ್ರಮ್ ಫ್ರೀಸಿಂಗ್ at 6 ಡಿಗ್ರಿ ಸೆಲ್ಸಿಯಸ್, ಹಾಗಾಗಿ ಇದು ಟಿ ಎಫ್ ಆಗುತ್ತೆ. ಕ್ವಶನ್ ಅರ್ಥ ಮಾಡ್ಕೋಬೇಕು. ಅಲ್ಲಿ ಪ್ಯೂರ್ ಅಂತ ಎಲ್ಲೂ ಕೊಟ್ಟಿಲ್ಲ ನಿಮಗೆ ಫ್ರೀಸಿಂಗ್ ಪಾಯಿಂಟು, ಇದೆರಡು ಮಿಕ್ಸ್ ಆಗಿದೆ ಅಂದಮೇಲೆ ನಿಮಗೆ ಕ್ವಶನಲ್ಲಿ -6 ಡಿಗ್ರಿ ಬರ್ತಾ ಇರೋದು. ಸೊ ಹಾಗೆ -6 ಡಿಗ್ರಿ ಸೆಲ್ಸಿಯಸ್. ಹಾಗಾದರೆ ಟಿ ಎಫ್ ನಾಟ್ ಏನಾಗಿರ್ಬೇಕಾಗಾದ್ರೆ
ಅದನ್ನ ಆಮೇಲೆ ನೋಡಿ ಹೇಳ್ತೀನಿ ಇವಾಗ. ಅದಕ್ಕಿಂತ ಮುಂಚೆ ಇನ್ನೇನು ಕೊಟ್ಟಿದ್ದಾರೆ ಅದನ್ನ ಬರ್ಕೊಳ್ಳೋಣ. ಟಿ ಎಫ್ ಆಯಿತು, ನೆಕ್ಸ್ಟ್ ಕೆ ಎಫ್ ಕೊಟ್ಟಿದ್ದಾರೆ 1.85, ಇನ್ನೊಂದು ಯಾವುದು ಮೋಲಾರ್ ಮಾಸ್ ಆಫ್ ಇಥಿಲೀನ್ ಗ್ಲೈಕಾಲ್ MB 62 ಗ್ರಾಮ್ ಪರ್ ಮೋಲ್, ಇಷ್ಟು ಕೊಟ್ಟಿದ್ದಾರೆ. ಈಗ ನಾವು ಕಂಡುಹಿಡಿಬೇಕಾಗಿರೋದು WB. ಯಾವಾಗಲೂ ಒಂದು ಕ್ವಶನಲ್ಲಿ ಒಂದು ಟರ್ಮ್ನ ಮಾತ್ರ ಕಂಡುಹಿಡಿಯೋಕ್ಕೆ ಸಾಧ್ಯ, ಎರಡೆರಡನ್ನ ಕಂಡುಹಿಡಿಯೋಕ್ಕೆ ಕಷ್ಟ ಆಗುತ್ತೆ, ಎರಡೆರಡು ಕಂಡುಹಿಡಿಯೋದು ಕಷ್ಟ. ಸೊ ಹಾಗಾದರೆ ಈ ಟಿ ಎಫ್ ನಾಟ್ ಏನಾಗಿರ್ಬೇಕಿಲ್ಲಿ? ಟಿ ಎಫ್ ಅಂದ ತಕ್ಷಣ ಏನು? ಪ್ಯೂರ್ ಅಂದರೆ ಒಂದೇ ಒಂದು ಕಾಂಪೊನೆಂಟ್. ಟಿ ಎಫ್ ನಾಟ್ ಅಂದರೆ, ಟಿ ಎಫ್ ಅಂತಂದರೆ ಸೊಲ್ಯೂಷನ್. ಓಕೆನಾ? ಸೊಲ್ಯೂಷನ್ ಇಲ್ಲಿ ಯಾವುದು ಸೊಲ್ಯೂಷನ್ ಆಗಿದೆ? ಇಥಿಲೀನ್ ಗ್ಲೈಕಾಲ್ ಯಾವುದಕ್ಕೆ ಆ್ಯಡ್ ಮಾಡಿದ್ದೀವಿ? ವಾಟರ್ಗೆ ಆ್ಯಡ್ ಮಾಡಿದ್ದೀವಿ. ಸೊ ಇದು ಸೊಲ್ಯೂಷನ್. ಹಾಗಾದರೆ ಪ್ಯೂರ್ ಅಂದರೆ ಯಾವುದು? ಸೊ ಪ್ಯೂರ್ ಅನ್ನೋದು ವಾಟರ್. ಸೊ ವಾಟರ್ದು ಫ್ರೀಸಿಂಗ್ ಪಾಯಿಂಟ್ ಎಷ್ಟಿದೆ? ಸೊ ವಾಟರ್ದು ಫ್ರೀಸಿಂಗ್ ಪಾಯಿಂಟ್ ಎಷ್ಟಿದೆ? 0 ಡಿಗ್ರಿ ಸೆಲ್ಸಿಯಸ್. ಅದನ್ನು ಇಲ್ಲಿ ಬರ್ಕೋಬೇಕು. ಇದೇ ಥರ ಕ್ವಶನ್ ಏನಾದರೂ ಬಾಯ್ಲಿಂಗ್ ಪಾಯಿಂಟಲ್ಲಿ ಬಂತು ಅಂತಂದರೆ ಆಗ TB0 ಅವ್ರು ಕೊಟ್ಟಿಲ್ಲದಿದ್ದರೂ ಅರ್ಥ ಮಾಡ್ಕೋಬೇಕು. ಸೊ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಈಸ್ 100 ಡಿಗ್ರಿ ಸೆಲ್ಸಿಯಸ್ ಅಂತ ಬರ್ಕೋಬೇಕು. ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಈಸ್ 100 ಡಿಗ್ರಿ ಸೆಲ್ಸಿಯಸ್ ಅಂತ. ಈಗ ನಮಗೆ ಎಲ್ಲ ಸಿಕ್ದಂಗಾಗಿದೆ. MB ಕಂಡು ಹಿಡ್ಕೋಬೇಕು. ಸೊ ಅದಕ್ಕಿಂತ ಮುಂಚೆ ಓಕೆ, ನೆಕ್ಸ್ಟ್ ಡೆಲ್ಟಾ ಟಿ ಎಫ್ ಈಸ್ ಈಕ್ವಲ್ ಟು TF0 ಮೈನಸ್ TF ತಗೊಳ್ಳೋಣ. TF ಅಂದರೆ 0 ಡಿಗ್ರಿ ಸೆಲ್ಸಿಯಸ್. ಸೊ ಇದು ಮೈನಸ್, ಸೊ -6, ದೇರ್ಫೋರ್ 6 ಆನ್ಸರ್ ಬರ್ತಾ ಇದೆ ಡೆಲ್ಟಾ TFಗೆ. ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ ಇವಾಗ. MB ಅಂತಂದರೆ ಎಷ್ಟು ವ್ಯಾಲ್ಯೂ? 62, KF 1.85 ಇಂಟು WB ಗೊತ್ತಿಲ್ಲ ಇಂಟು 1000 ಡಿವೈಡೆಡ್ ಬೈ ಡೆಲ್ಟಾ TF 6 ಇಂಟು WA 4 kg. ಈಗ WB ಕಂಡು ಹಿಡ್ಕೋಬೇಕು. ಇವಾಗ ಏನು ಮಾಡ್ಕೋಬೇಕು? ಎಲ್ಲನೂ ಕಡೆ ಶಿಫ್ಟ್ ಮಾಡ್ಕೊಳ್ಳಿ. 62 ಇಂಟು 6 ಇಂಟು 4 ಡಿವೈಡೆಡ್ ಬೈ 1.85 ಇಂಟು 1000 ಇಸ್ ಈಕ್ವಲ್ ಟು WB. ದೇರ್ಫೋರ್ WBಗೆ ಎಷ್ಟು ಆನ್ಸರ್ ಬರುತ್ತೆ? 804.32 ಗ್ರಾಮ್ಸ್. ಅರ್ಥ ಆಗಿದೆ ಅಲ್ವಾ? ಸೊ ಫ್ರೀಸಿಂಗ್ ಪಾಯಿಂಟ್ ಆಫ್ ವಾಟರ್ 0 ಡಿಗ್ರಿ ಸೆಲ್ಸಿಯಸ್, ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ 100 ಡಿಗ್ರಿ ಸೆಲ್ಸಿಯಸ್. ಅವರು ಕೊಡೋದಿದ್ರು ನಿಮಗೆ ಅರ್ಥ ಆಗಬೇಕಲ್ಲಿ ಕ್ವಶನ್ ಓದ್ಬಿಟ್ಟು. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ದಿಸ್ ಈಸ್ ಫಾರ್ ದ ಲಾಸ್ಟ್ ಫಾರ್ಮುಲಾ. ಸೊ ಲಾಸ್ಟ್ ಫಾರ್ಮುಲಾಗೆ ಬರೋಣ ಈಗ. ಲಾಸ್ಟ್ ಫಾರ್ಮುಲಾ ದಟ್ ಈಸ್ ಆಸ್ಮಾಟಿಕ್ ಪ್ರೆಷರ್. ಆಸ್ಮಾಟಿಕ್ ಪ್ರೆಷರ್ ಫಾರ್ಮುಲಾ ನೋಡಿ, MB is equal to WB ಇಂಟು R ಇಂಟು T ಡಿವೈಡೆಡ್ ಬೈ ಪೈ ಇಂಟು V. ಇಲ್ಲಿ ಆಸ್ಮಾಟಿಕ್ ಪ್ರೆಷರ್ ಅಂತಂದ್ರೆ ಪೈ. ಆಮೇಲೆ ಟೆಂಪ್ರೇಚರು ಕೆಲ್ವಿನಲ್ಲಿ ಇರಬೇಕು, ವಾಲ್ಯೂಮ್ ಲೀಟರ್ಸಲ್ಲಿ ಇರಬೇಕು. ಇದು ನೆನ್ಪಿಟ್ಕೊಂಡಿರಬೇಕು. ಕೆಲ್ವಿನ್ ಟೆಂಪ್ರೇಚರ್ ಕೆಲ್ವಿನಲ್ಲಿರಬೇಕು, ವಾಲ್ಯೂಮ್ ಲೀಟರ್ಸಲ್ಲಿ ಕನ್ವರ್ಟ್ ಮಾಡ್ಕೋಬೇಕು ಲೀಟರ್ಸ್ಗೆ. ಸೊ ಆಸ್ಮಾಟಿಕ್ ಪ್ರೆಷರ್ ಅಂತ ಹೆಂಗೆ ಕಂಡುಹಿಡಿಯೋದು ಅಂತಲೂ ಕ್ವಶನಲ್ಲೇ ಆಸ್ಮಾಟಿಕ್ ಪ್ರೆಷರ್ ಅಂತ ಬಂದಿರುತ್ತೆ. ಸೊ ನೋಡಿ, ಆಸ್ಮಾಟಿಕ್ ಪ್ರೆಷರ್ ಅಂತ ಕ್ವಶನಲ್ಲಿದೆ. ಸೊ ಆಗ ಬರ್ತಿದ್ದಂಗೆ ಫಾರ್ಮುಲಾ, ಆಸ್ಮಾಟಿಕ್ ಪ್ರೆಷರ್ ಫಾರ್ಮುಲಾ ಬರ್ಕೋಬೇಕು. ದಟ್ ಈಸ್ MB ಈಸ್ ಈಕ್ವಲ್ ಟು WBRT ಡಿವೈಡೆಡ್ ಬೈ ಪೈ V. ಸೊ ಪೈ ಅನ್ನೋದೇ ಆಸ್ಮಾಟಿಕ್ ಪ್ರೆಷರ್ ಇಲ್ಲಿ. ಸೊ ಗೀವನ್ ಬರ್ಕೊಬಿಡೋಣ. ಇಲ್ಲಿ ಏನೇನು ಕಂಡುಹಿಡಬೇಕು? ಫಸ್ಟು ಕಂಡುಹಿಡಬೇಕಾಗಿ ನೋಡ್ಕೊಳ್ಳೋಣ. ಕ್ಯಾಲ್ಕುಲೇಟ್ ದಿ ಮೋಲಾರ್ ಮಾಸ್. ಇಲ್ಲೂ ಮೋಲಾರ್ ಮಾಸೇ ಕಂಡುಹಿಡಿಯೋಕ್ಕಿರೋದು. ಸೊ MB ಕಂಡುಹಿಡಿಯೋಕ್ಕಿದೆ. ಹಾಗಾದರೆ WB ಏನು, R ಏನು, T ಏನು, ಆಸ್ಮಾಟಿಕ್ ಪ್ರೆಷರ್ ಏನು, ವಾಲ್ಯೂಮ್ ಏನು, ಇಷ್ಟು ನಾವು ಕಂಡುಹಿಡ್ಕೋಬೇಕು. ಸೊ WB ಅನ್ನೋದೆಲ್ಲ ಗ್ರಾಮ್ಸಲ್ಲಿರುತ್ತೆ. ಫಸ್ಟ್ ಕ್ವಶನಲ್ಲಿ 200 cm³ ಆಫ್ ಅಕ್ವಸ್ ಸೊಲ್ಯೂಷನ್ ಆಫ್ ಅ ಪ್ರೋಟೀನ್ ಕಂಟೈನಿಂಗ್ 1.26 ಗ್ರಾಮ್ ಆಫ್ ಪ್ರೋಟೀನ್. ಇಲ್ಲಿ cm³ ಇದೆ. ಹಾಗಾದರೆ ಇದೇನಾಗಿರಬೇಕು? ಇದು ವಾಲ್ಯೂಮ್. ಸೊ ವಾಲ್ಯೂಮ್ 200 cm³, ಇದು ವಾಲ್ಯೂಮ್. ಸೊ ವಾಲ್ಯೂಮ್ನ ಯಾವುದಕ್ಕೆ ಕನ್ವರ್ಟ್ ಮಾಡ್ಕೋಬೇಕು ಅಂತ ಹೇಳಿದೆ ನಾನು? ಲೀಟರ್ಸ್ಗೆ ಕನ್ವರ್ಟ್ ಮಾಡ್ಕೋಬೇಕು. ವಾಲ್ಯೂಮ್ನ ಲೀಟರ್ಸ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಹಾಗಾಗಿ 200 ಡಿವೈಡೆಡ್ ಬೈ 1000 ಹಾಕೋಣ. ಸೊ ಆಗ ನಿಮಗೆ 0.2 ಲೀಟರ್ಸ್ ಬರುತ್ತೆ. ಸೊ ಇದು ಫಸ್ಟ್ ಕಂಡೀಷನ್, ಇಂಪಾರ್ಟೆಂಟ್ ಇದು. ಅದಾದಮೇಲೆ ಟೆಂಪ್ರೇಚರ್ ಯಾವಾಗ ಕೆಲ್ವಿನಲ್ಲಿ ಇರಬೇಕು, ವಾಲ್ಯೂಮ್ ಸಿಕ್ಕಿದೆ.
ನೆಕ್ಸ್ಟ್ ಸೊಲ್ಯೂಷನ್ ಆಫ್ ಪ್ರೋಟೀನ್ ಕಂಟೈನಿಂಗ್ 1.2 grams ಅಂದರೆ ಇದು ಡಬ್ಲ್ಯೂ, ನಿಮ್ಗಿರೋದೇ ಒಂದು WB. ನೆಕ್ಸ್ಟ್ ದ ಆಸ್ಮೋಟಿಕ್ ಪ್ರೆಷರ್ ಆಫ್ ಸಚ್ ಎ ಸೊಲ್ಯೂಷನ್ ಅಟ್ 300 Kelvin. ಕೆಲ್ವಿನಲ್ಲಿ ಬರ್ತಿದೆ ಅಂದರೆ ಏನು ಟೆಂಪ್ರೇಚರ್ ಅದ್ರು 300 Kelvin, WB 1.26 gram. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಇಸ್ ಫೌಂಡ್ ಟು ಬಿ 2.57 × 10⁻³ ಬಾರ್. ಸೊ ಬಾರ್ ಅನ್ನೋದು ಆಸ್ಮೋಟಿಕ್ ಪ್ರೆಷರ್. ದಿ ಆಸ್ಮೋಟಿಕ್ ಪ್ರೆಷರ್ ಆಫ್ ಸಚ್ ಎ ಸೊಲ್ಯೂಷನ್ ಎಟ್ 300 Kelvin ಇಸ್ ಫೌಂಡ್ ಟು ಬಿ 2.57 × 10⁻³ ಬಾರ್. ಆಮೇಲೆ ಉಲ್ಟಾ ಪಲ್ಟಾ ಬರ್ಕೋಬೇಡಿ, ಟೆಂಪ್ರೇಚರ್ ಕೆಲ್ವಿನು. ಸೊ ಇದು ಪೈ ಅಂದರೆ ಆಸ್ಮೋಟಿಕ್ ಪ್ರೆಷರ್. ಸೊ ಪ್ರೆಷರ್ಗೆ ಯೂನಿಟ್ ಬಾರ್, ಪ್ಯಾಸ್ಕಲ್ ಅಂತೆಲ್ಲ ಬರುತ್ತೆ. ಸೊ 2.57 × 10⁻³ ಬಾರ್. ಸೊ ನೆಕ್ಸ್ಟ್ ಕ್ಯಾಲ್ಕುಲೇಟ್ ದಿ ಮೋಲಾರ್ ಮಾಸ್ ಆ್ಯಂಡ್ ಆರ್ ವ್ಯಾಲ್ಯೂ ಅವ್ರು ಕೊಟ್ಟಿದ್ದಾರೆ ಬ್ರ್ಯಾಕೆಟಲ್ಲಿ 0.083. ಸೊ ಇಷ್ಟು ಗಿವನ್ನ ಬರ್ಕೊಂಡ್ಮೇಲೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ, ನಿಮಗೆ ಫೈನಲ್ ಆನ್ಸರ್ ಏನು ಬರುತ್ತೆ, 61039 g/mol. ಯೂನಿಟ್ ಆಫ್ ಮೋಲಾರ್ ಮಾಸ್ ಇಸ್ g/mol. ಗೊತ್ತಾಗಿದೆ ಅಲ್ವಾ? ಇಲ್ಲಿ ಮೇನ್ ಕಂಡೀಷನ್ ಏನು, ಟೆಂಪ್ರೇಚರ್ ಶುಡ್ ಬಿ ಇನ್ ಕೆಲ್ವಿನ್ ಆ್ಯಂಡ್ ವಾಲ್ಯೂಮ್ ಶುಡ್ ಬಿ ಇನ್ ಲೀಟರ್ಸ್. ಸಿಂಪಲ್ ಪ್ರಾಬ್ಲಮ್ ಇದು. ಸೇಮ್ ಅದೇ ಥರ ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ದಿ ಆಸ್ಮೋಟಿಕ್ ಪ್ರೆಷರ್ ಆಫ್ ಎ ಬ್ಲಡ್ ಈಸ್ 7.65 atm ಅಂದರೆ ಇದು ಪೈ ಆಯಿತು. ನೆಕ್ಸ್ಟ್ 37 ಡಿಗ್ರಿ ಸೆಲ್ಸಿಯಸ್ ಅಂತ ಕೊಟ್ಟಿದ್ದಾರೆ, ಇದು ಟೆಂಪ್ರೇಚರ್. ಸೊ ಟೆಂಪ್ರೇಚರ್ನ ಏನು ಮಾಡ್ಕೊಳ್ಳೋಣ, ಕೆಲ್ವಿನ್ಗೆ ಕನ್ವರ್ಟ್ ಮಾಡ್ಕೋಬೇಕು ಇದನ್ನು. ಓಕೆ, ನೆಕ್ಸ್ಟ್ ಹೌ ಮಚ್ ಗ್ಲೂಕೋಸ್ ಶುಡ್ ಬಿ ಯೂಸ್ಡ್ ಪರ್ ಲೀಟರ್ ಅಂತ ಹೇಳಿರೋದು. ಹೌ ಮಚ್ ಗ್ಲೂಕೋಸ್ ಶುಡ್ ಬಿ ಯೂಸ್ಡ್. ಹೌ ಮಚ್ ಅಂದ ತಕ್ಷಣ ಏನು ಬರ್ಕೋಬೇಕು ನಾವು, ಹೌ ಮಚ್ ಗ್ಲೂಕೋಸ್ ಅಂದ ತಕ್ಷಣ ಅದು ಡಬ್ಲ್ಯೂ. ಓಕೆ, ಹೌ ಮಚ್ ಗ್ಲೂಕೋಸ್ ಡಬ್ಲ್ಯೂ. ಪರ್ ಲೀಟರ್ ಅಂತ ಹೇಳ್ತಿದ್ದಾರೆ. ಪರ್ ಲೀಟರ್ ಅಂದರೆ 1 ಲೀಟರ್. 1 ಲೀಟರ್ ಅಂದ ತಕ್ಷಣ ಇದು ಯಾವುದು ವಾಲ್ಯೂಮ್ ಆಗಬೇಕು. ಫಾರ್ ಇಂಟರ್ವನಸ್ ಇಂಜೆಕ್ಷನ್ ದಟ್ ಈಸ್ ಟು ಹ್ಯಾವ್ ದ ಸೇಮ್ ಆಸ್ಮೋಟಿಕ್ ಪ್ರೆಷರ್ ಆ್ಯಸ್ ಬ್ಲಡ್. ಮೋಲಾರ್ ಮಾಸ್ ಇದು MB. ಕಂಡುಹಿಡಿಬೇಕಾಗಿರೋದು ಇವಾಗ ಡಬ್ಲ್ಯೂ. ಓಕೆನಾ? ಸೊ WBನ ನಾವು ಕಂಡುಹಿಡ್ಕೋಬೇಕು. ಸೊ ಪೈ ಏನು ಕೊಟ್ಟಿದ್ದಾರೆ 7.65, ಟೆಂಪ್ರೇಚರ್ 37 + 273.15. ಸೊ ನೆಕ್ಸ್ಟ್ 310.15 ಕೆಲ್ವಿನ್ ಕನ್ವರ್ಟ್ ಆಯಿತು. ಇನ್ನೇನು ಕೊಟ್ಟಿದ್ದಾರೆ ಅಲ್ಲಿ ವಾಲ್ಯೂಮು ಅವ್ರು ಸೆಂಟೆನ್ಸಲ್ಲಿ ಕೊಟ್ಟಿದ್ದಾರೆ, ದಟ್ ಈಸ್ 1 ಲೀಟರ್. ಲೀಟರಲ್ಲೇ ಕೊಟ್ಬಿಟ್ಟಿದ್ದಾರೆ. ಸೊ ನೋ ಪ್ರಾಬ್ಲಮ್, 1 ಲೀಟರ್. ಆ್ಯಂಡ್ ಇನ್ನೇನು MB ಕೊಟ್ಟಿದ್ದಾರೆ, ದಟ್ ಈಸ್ 180. ಅದಾದಮೇಲೆ ಆರ್ ಕಾನ್ಸ್ಟೆಂಟ್ ಅವರೇ ಕೊಡಬೇಕಾಗಿತ್ತು. ಸೊ ಇಲ್ಲಿ ಕೊಟ್ಟಿಲ್ಲ, ದಟ್ ಈಸ್ 0.083. ಆವಾಗಲೇ ಪ್ರಾಬ್ಲಮಲ್ಲಿ ಇತ್ತಲ್ಲ, ಅದನ್ನೇ ಹಾಕೊಳ್ಳೋಣ. ಸೊ ಅದನ್ನ ಕಾನ್ಸ್ಟೆಂಟ್ನ ಕೊಟ್ಟಿರ್ತಾರೆ ಆರ್ ವ್ಯಾಲ್ಯೂ. ಓಕೆನಾ? ಸೊ ನೆಕ್ಸ್ಟ್ ಫಾರ್ಮುಲಾ ಬರ್ಕೊಳ್ಳೋಣ ಫಸ್ಟು. ಈಗ ಕಂಡುಹಿಡಬೇಕಾಗಿರೋದು WB. ಸೊ ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ಳೋಣ. 180 ಈಗ ಕಂಡುಹಿಡಿಬೇಕು. 180 ದಟ್ ಈಸ್ ಈಕ್ವಲ್ ಟು MB ಬರ್ಕೊಂಡಿದ್ದೀನಿ ನಾನು, ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಇವಾಗ MB ಕಂಡುಹಿಡ್ಕೋಬೇಕು. ಸೊ ಅವಾಗ ಏನು ಮಾಡ್ಕೊಳ್ಳೋಣ, 180 7.65 × 1 ಡಿವೈಡೆಡ್ ಬೈ WB. ಸೊ ಫೈನಲ್ ಆಗಿ ನಮ್ಗೆ ಆನ್ಸರ್ ಎಷ್ಟು ಬರುತ್ತೆ, WBಗೆ ಆನ್ಸರ್ ಚೆಕ್ ಮಾಡೋದು ನಮಗೆ 54.14 ಗ್ರಾಮ್ಸ್ ಬರ್ತಾ ಇದೆ. ಸೊ W ಕಂಡಿಡ್ತಿರೋ, ಸೊ ಗ್ರಾಮ್ಸು. M ಕಂಡಿಡ್ತು ಅಂದರೆ g/mol ಯೂನಿಟ್. T ಅಂದರೆ ಟಿಗೆ ಏನು ಯೂನಿಟ್ ಇರುತ್ತೆ, ಟೆಂಪ್ರೇಚರ್ಗೆ ಡಿಗ್ರಿ ಸೆಲ್ಸಿಯಸ್ ಅವ್ರ ಕೆಲ್ವಿನ್. ಸೊ ನೆಕ್ಸ್ಟ್ ಲಾಸ್ಟ್ ಕ್ವಶನ್ಗೆ ಬರೋಣ. ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದು ಕ್ವಶನ್. ಆಸ್ಮೋಟಿಕ್ ಪ್ರೆಷರ್ ಮೇಲೆ ಇರೋದು ಕ್ವಶನ್, ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಪರ್ಸೆಂಟೇಜ್ ವೈಸಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ಆಸ್ಮೋಟಿಕ್ ಪ್ರೆಷರ್ ಅಂತ ಬರ್ತಿದ್ದಂಗೆ ಇದು ಸೇಮ್ ಆಸ್ಮೋಟಿಕ್ ಪ್ರೆಷರ್ ಫಾರ್ಮುಲಾ. ಸೊ ಫಾರ್ಮುಲಾ ಬರ್ಕೊಳ್ಳೋಣ. MB ಈಸ್ ಈಕ್ವಲ್ ಟು WB RT ಡಿವೈಡೆಡ್ ಬೈ ಪೈ ಇಂಟು V. ಓಕೆನಾ? ಓಕೆ, ಇವಾಗ ನಿಮ್ಗೆ ಏನೇನು ಕೊಟ್ಟಿದ್ದಾರೆ ಇಲ್ಲಿ, ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಕೊಟ್ಟಿದ್ದಾರೆ, ದಟ್ ಈಸ್ 20 ಡಿಗ್ರಿ ಸೆಲ್ಸಿಯಸ್.
ಪ್ಲಸ್ 273.15 ಆ್ಯಡ್ ಮಾಡ್ಕೊಳ್ಳೋಣ ನಾವು. ಸೊ 273.15 ಸೊ ಅವಾಗ ಎಷ್ಟಾಗುತ್ತೆ, ಇದು 293.15 ಆಯಿತು ಕೆಲ್ವಿನ್. ಇದು ಕಂಪ್ಲೀಟ್ ಆಯಿತು. ಇವಾಗ ಟೆಂಪ್ರೇಚರ್ ಆರ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, 0.0821 ಕೊಟ್ಟಿದ್ದಾರೆ. ಓಕೆ, ಅದು ಕಂಪ್ಲೀಟೆಡ್. ಇನ್ನೇನು ಕೊಟ್ಟಿದ್ದಾರೆ, ಮೋಲಾರ್ ಮಾಸ್ ಕೊಟ್ಟಿದ್ದಾರೆ, ದಟ್ ಇಸ್ MB = 60 ಗ್ರಾಮ್ ಪರ್ ಮೋಲ್. ಇದು ಆಯಿತು. ಇನ್ನು ನಮಗೆ ಬೇಕಾಗಿರೋದು ಯಾವುದು ಕಂಡುಹಿಡಿಬೇಕಾದ್ರೆ, ವಾಟ್ ಈಸ್ ಆಸ್ಮೆಟಿಕ್ ಪ್ರೆಷರ್. ವಾಟ್ ಈಸ್ ಆಸ್ಮೆಟಿಕ್ ಪ್ರೆಷರ್ ಅಂದರೆ ಪೈನೇ ನಾವು ಕಂಡುಹಿಡಿಬೇಕಾಗಿರೋದು ಇಲ್ಲಿ. ವಾಟ್ ಈಸ್ ಆಸ್ಮೆಟಿಕ್ ಪ್ರೆಷರ್. ಅದಾದಮೇಲೆ ಇನ್ನೇನು ಕೇಳಿದ್ದಾರೆ, ಇನ್ನೇನು ಅಲ್ಲಿ ಕಾಣಿಸ್ತಿಲ್ಲ ನಮಗೆ, ಪರ್ಸೆಂಟೇಜ್ ಒಂದು ಕಾಣಿಸ್ತಿದೆ. ನಮ್ಗೆ ಇನ್ಯಾವ್ದು ಬೇಕಾಗಿರೋದು, WB ಮತ್ತು ವಾಲ್ಯೂಮ್, ದಟ್ ಈಸ್ V. ಇದನ್ನ ನಾವು ಕಂಡುಹಿಡಬೇಕಾಗಿರೋದು. ಇದರಲ್ಲಿ ಇನ್ನೂ 2 ನಾವು ಕಂಡುಹಿಡ್ಕೊಳ್ಳೋಕ್ಕಿದೆ. ಸೊ ಹೇಗೆ ಇದನ್ನ ಬರ್ಕೊಳ್ಳೋದು, WB B ಹೇಗೆ ಬರ್ಕೊಳ್ಳೋದು ಅಂದರೆ ಪರ್ಸೆಂಟೇಜ್ ನೋಡ್ಕೊಳ್ಳಿ. ಸೊ ಪರ್ಸೆಂಟೇಜಲ್ಲಿರೋದು ಹೇಗೆ ಬರ್ಕೋತೀವಿ ಅಂದರೆ 0.05% ಯೂರಿಯಾ ಅನ್ನೋದನ್ನು ನಾವು ಹೇಗೆ ಬರ್ಕೋಬೇಕು ಅಂತಂದರೆ 0.05 ಗ್ರಾಮ್ ಆಫ್ ಯೂರಿಯಾ dissolved or present in 100 ml of water ಹೀಗೆ ಬರ್ಕೋಬೇಕಾಗುತ್ತೆ. ಪರ್ಸೆಂಟೇಜ್ ವೈಸ್ ಇರೋದನ್ನ ನಾವು 0.05 ಗ್ರಾಮ್ ಆಫ್ ಯೂರಿಯಾ ಪ್ರೆಸೆಂಟ್ ಇನ್ 100 ml ಆಫ್ ವಾಟರ್ ಅಂತ ಬರ್ಕೋತೀವಿ. ಸೊ ನೆನ್ಪಿಟ್ಕೊಂಡು ಇರಬೇಕು, ಸ್ವಲ್ಪ ಡಿಫ್ರೆಂಟ್ ಪ್ರಾಬ್ಲಮ್ಮು. ಈಗ ನಾವು W ಮತ್ತು V ಸಿಗುತ್ತೆ ನಮಗೆ ನೋಡಿ. ಸೊ ಗ್ರಾಮಲ್ಲಿರೋದು WB ಆ್ಯಂಡ್ ML ಅಲ್ಲಿರೋದು ವಾಲ್ಯೂಮ್. ಸೊ ಈಗ ಬರ್ಕೊಳ್ಳೋಣ, 0.05 ಗ್ರಾಮ್ ಆಫ್ WB ಆ್ಯಂಡ್ ವಾಲ್ಯೂಮ್ 100 ml ಅಲ್ಲಿ ಕೊಟ್ಟಿದ್ದಾರೆ. ಇದನ್ನ ಏನು ಮಾಡ್ಕೋಬೇಕು, ML ಅಲ್ಲಿರೋದು ಲೀಟರ್ಸ್ಗೆ ಮಾಡ್ಕೋಬೇಕು. ದೇರ್ಫೋರ್ ಡಿವೈಡೆಡ್ ಬೈ 1000 ಮಾಡ್ತೀವಿ. ಸೊ ಫೈನಲ್ ಆಗಿ ನಮಗೆ 0.1 ಲೀಟರ್ ಬರುತ್ತೆ. ಈಗ ಇಷ್ಟನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಸೊ MB 60, ಅದಾದಮೇಲೆ ಇನ್ನೇನು WB 0.05 ಇಂಟು R 0.0821 ಇಂಟು ಟೆಂಪ್ರೇಚರ್ 293.15 ಡಿವೈಡೆಡ್ ಬೈ ಏನು ಕಂಡುಹಿಡಬೇಕು, ಪೈಯೇ ಕಂಡುಹಿಡಬೇಕು, ಆಸ್ಮೆಟಿಕ್ ಪ್ರೆಷರ್ ಇಂಟು ವಾಲ್ಯೂಮ್ 0.1. ಈಗ ಪೈನ ಇಲ್ಲಿ ತಗೊಳ್ಳೋಣ, ಪೈ 0.0821 ಇಂಟು 293.15 divided by 60 into 0.1. Therefore, the osmotic pressure, the final answer is, final answer ನಮಗೆ ಬರೋ ಅಂಥದ್ದು 0.2 ಅಂತ ಬಂದಿದೆ ಆನ್ಸರ್ ನಮಗೆ. ಸೊ ಆಸ್ಮೋಟಿಕ್ ಪ್ರೆಷರ್, ಸೊ ಪ್ರೆಷರ್ದು ಯೂನಿಟ್ ಬಂದು ಅಟ್ಮಾಸ್ಫಿಯರಿಕ್. ಹೇಗೆ ಕಂಡುಹಿಡ್ಕೊಳ್ಳೋದು ಅಂತ ಅಂದರೆ ನೀವು ನೋಡ್ಕೋಬೇಕು ಆರ್ಗೆ ವ್ಯಾಲ್ಯೂ. ಸೊ ಯಾವುದರಿಂದ ಚೇಂಜಸ್ ಆಗ್ತದೆ, ಲೀಟರ್, ATM, ಮೋಲ್ ಇನ್ವರ್ಸ್. ಅಕಸ್ಮಾತ್ ಕ್ವಶನಲ್ಲಿ ಬಾರಿಂದ ಎಂಡ್ ಆದರೆ ನಿಮಗೆ ಬಾರ್ ಅಂತ ಯೂಸ್ ಮಾಡ್ಕೋಬೇಕು. ATM ಅಂತ ಇತ್ತು ಅಂದರೆ ATM ಅಟ್ಮಾಸ್ಫಿಯರಿಕ್. ಅಕಸ್ಮಾತ್ ಪ್ಯಾಸ್ಕಲ್ ಅಂತಿದ್ರೆ ಪ್ಯಾಸ್ಕಲ್. ಸೊ ಪ್ರೆಷರ್ಗೆ ನಿಮಗೆ ಯೂನಿಟ್ ಪ್ಯಾಸ್ಕಲ್ ಆರ್ ಬಾರ್, ATM. ಸೊ ಇದರಲ್ಲಿ ಯಾವುದಾದ್ರೂ ಬರಬಹುದು. ಸೊ ಕ್ವಶನಲ್ಲೇ ನೋಡ್ಕೋಬೇಕು ಯಾವುದ್ರದ್ದು ಯೂನಿಟಲ್ಲಿ ಏನಾದ್ರು ಕೊಟ್ಟಿದ್ದಾರಾ ಅನ್ನೋದು, ಆವಾಗ ನಿಮಗೆ ಗೊತ್ತಾಗುತ್ತೆ. ಸೊ ಇದರಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಆರ್ ವ್ಯಾಲ್ಯೂ 0.0821 ಲೀಟರ್, ATM, ಮೋಲ್ ಇನ್ವರ್ಸ್ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಯೂನಿಟ್ ATM ತೊಗೊಂಡಿದ್ದೀನಿ. ಬಾರ್ ಅಂತ ಕೊಟ್ಟಿದ್ರೆ ಬಾರ್ ಅಂತ ತೊಗೋತಿದ್ದೆ, ಪ್ಯಾಸ್ಕಲ್ ಅಂತ ಏನೋ ಬಂದರೆ ಪ್ಯಾಸ್ಕಲ್ ಅಂತ. ಸೊ ಇಷ್ಟು ನಿಮಗೆ ಪ್ರಾಬ್ಲಮ್ಸು 4 ಫಾರ್ಮುಲಾಸ್ ಮೇಲೆ ನಿಮಗೆ ಡಿಫ್ರೆಂಟ್ ಹೇಗೆ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ಇದರಲ್ಲಿ ಏನಾದ್ರು ಡೌಟ್ಸ್ ಇತ್ತು ಅಂದರೆ ನೀವು ಕೇಳಬಹುದು. ಅದಾದಮೇಲೆ ನೀವೇ ಒಂದು ಎಕ್ಸ್ಟ್ರಾ ಕ್ವಶನ್ಸ್ ತೊಗೊಂಡು ಸಾಲ್ವ್ ಮಾಡ್ಕೊಂಡೋಗಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.